ಬಂಗಾರ ಗುಡಿಗೆ ಹೋಗಿ ಬಂದ? ಗುಡಿಯಿಂದ ಮಂಡ್ಯಕ್ಕೆ ಹೋಗಿ ಬಂದೆ. ಸ್ನೇಹ ಜೊತೆಯಾಗಿ ಕರ್ಕೊಂಡು ಹೋಗು ಅಂದಿದ್ರಿ, ಕರ್ಕೊಂಡು ಹೋಗಿದ್ದೆ. ಆಮ್ಯಾಕೆ ಅಲ್ಲಿಂದ ಅವಳಿಗೆ ಎಲ್ಲಿಷ್ಟನೋ ಅಲ್ಲಿ ಹೋಗಿರ್ತಾಳೆ. ಎಲ್ರಿಗೂ ಕಡ್ವಾಣ ಹಾಕೊಂಡು ಕಾಯ್ಕೊಳ್ಳೋ ಜವಾಬ್ದಾರಿ ನಂದ. ಅಂದ್ರೆ ನಿಮ್ಮಿಬ್ರ ಮಧ್ಯದಾಗ ಏನನ್ನ? ಹಂಗೆಲ್ಲ ಏನೂ ಇಲ್ಲ ರೀ. ನೀವು ಊಟ ಮಾಡಿದ್ರಾ? ಹಂಗಾರೆ ಮಾತ್ರೆ ತಕೊಳ್ಳಿ. ಅತ್ತೆ, ಯಾಕೆ ಡಲ್ಲಾಗಿದ್ದೀರಾ? ಏನಾಯಿತು? ಹಂಗೇನೂ ಇಲ್ಲವ್ವ, ಬಿಸಿಲ್ನಾಗ ಬಂದಲ್ಲ ಅದಕ್ಕೆ ಆಟೆಯ. ನೀನು ಊಟ ಮಾಡಿದ್ಯಾ? ಇಲ್ಲ ಅತ್ತೆ, ನಿಮಗೆ ಕಾಯ್ತಾ ಇದ್ದೆ. ನೀನು ಇವಾಗ ಊಟ ಮಾಡ್ಕೊಳ್ಳವ, ನಂಗೆ ಹಸಿವಿಲ್ಲ. ಸ್ನೇಹ, ಬಂಗಾರ ಹೊಸತಾವ ಮಾತಾಡ್ಲ? ಅಯ್ಯೋ, ಯಾಕೆ ಕೇಳ್ತೀರಾ ಮಾವಯ್ಯ? ನಾವು ಪ್ಲ್ಯಾನ್ ಮಾಡಿದ್ದೇನೋ ಅಲ್ಲಾಗಿದ್ದೆ ಇನ್ನೇನೋ. ಯಾಕೆ, ಏನಾಯ್ತು? ನಾನು ಯಾಕವ ತೊಂದರೆ ಕೊಡ್ನಿ? ಎಲ್ಲಿ ಸ್ನೇಹ? ನಾನು ಹೊಸನ್ ಮಾತ್ರ ಕರ್ಕೊಂಬತ್ತೀಯ ಅನ್ಕೊಂಡಿದ್ದೆ, ಜೊತೆಗೆ ಅವ್ರವನು ಕರ್ಕೊಂಬಂದ್ಬಿಟ್ಟಿದ್ಯಾ? ಅಯ್ಯೋ ಬಂಗಾರಮ್ಮ, ಹೊಸ ನಿಂತ್ಕ. ಅದ್ ಹೆಂಗೆ 7 ಮಡಗ್ದಂಗೆ ನಂಜಮ್ಮ ಕರೆಕ್ಟಾಗಿ ಅಲ್ಲಿ ಬಂದವಳೆ? ಅದೇ ನನಗೂ ಗೊತ್ತಿಲ್ಲ ಮಾವಯ್ಯ. ಆದರೆ ನಂಜಮ್ಮ ಅಲ್ಲಿ ಬಂದು ಏನು ಗಲಾಟೆ ಮಾಡಲಿಲ್ಲ. ಅವಳು ವಸು ಅತ್ತಿಗೆ ಜೊತೆ ತುಂಬ ಚೆನ್ನಾಗೇ ಮಾತಾಡಿದ್ಲು. ಅಷ್ಟೇ ಯಾಕೆ, ಅತ್ತೆ ಜೊತೆನೂ ಒಳ್ಳೇದಾಗೆ ಮಾತಾಡಿದ್ಲು. ಬಂಗಾರ ಮಾತಾಡಲಿಲ್ಲ? ಅಯ್ಯೋ, ಅತ್ತೆ ಬಗ್ಗೆ ನಿಮಗೆ ಗೊತ್ತಲ್ವಾ ಮಾವಯ್ಯ, ಹೇಳಬೇಕಾ? ಕೋಪ ಮಾಡ್ಕೊಂಡು ಹೊರಟ್ರು. ಆ ನಂಜಮ್ಮ ದಿಟ್ಟವಾಗ್ಲು ಈಟೊಂದು ಒಳ್ಳೆಯವಳಾಗ್ಬಿಟ್ಲ. ಸೊಸೆಗೆ ಊಟ ತಿನ್ಸಕ್ ಹೋಗಿ ದೊಡ್ಡ ಭೂಕಂಪನೆ ಹುಟ್ಟಾಕಿದ್ಯಲ್ಲ ನಂಜಮ್ಮ. ಈಗ ಇನ್ನೊಂದು ಚಾನ್ಸ್ ಸಿಕ್ಕಿದೆ, ಬಳಸ್ಕೊತೀಯ? ಬಳಸ್ಕಂತೀಯ ಅಂತ ಕೇಳ್ತಿದ್ಯಲ್ಲ ರಾಧ. ಕಾಯ್ತಾ ಇವನಿ, ಅದೇನು ಅಂತ ಹೇಳು. ಸರ್ ಪ್ಲೀಸ್ ಸರ್, ಇದ್ರ ಬಗ್ಗೆ ಇನ್ನೊಂದ್ಸಲ ಎನ್ಕ್ವೈರಿ ಮಾಡಿಸಿ. ಸುಮಾ, ನೀನು ಬರ್ದಿರೋ ಪೇಪರ್ ಅವತ್ತೇ ಕ್ರಾಸ್ ಚೆಕ್ ಮಾಡಾಯ್ತಲ್ಲ, ಇನ್ನೂ ಏನು ಮಾಡೋಕ್ಕಾಗತ್ತೆ? ಅದು ನಾನು ಬರ್ದಿರೋ ಪೇಪರ್ ಅಲ್ಲ ಅಂತ ಹೇಳಿದ್ನಲ್ಲ. ಮೇಡಮ್, ಒಂದು ಅವಕಾಶ ಮಾಡಿಕೊಡಿ ಪ್ಲೀಸ್. ನೋಡಿ ಸರ್, ನಮ್ಮ ಪರಿಸ್ಥಿತಿನೂ ನೀವು ಅರ್ಥ ಮಾಡ್ಕೊಳ್ಳಿ. ಸುಮಾ ಇವತ್ತು ಹೀಗೆ ಮಾಡಿದಾಳೆ ಅಂತ ನಾಳೆ ದಿವಸ ಬೇರೆ ಸ್ಟೂಡೆಂಟ್ಸು ಇದೇ ರೀತಿ ಮಾಡ್ಬೋದಲ್ವಾ? ನಮಗೂ ಕಮ್ಮಿ ಮಾರ್ಕ್ಸ್ ಬಂದಿದೆ, ನಾವು ಚೆನ್ನಾಗಿ ಬರ್ದಿದ್ವಿ, ನಮಗೆ ರೀಟೆಸ್ಟ್ ಮಾಡಿ ಅಂತ ಕೂತ್ಕೊಂಡ್ರೆ ನಮ್ಮ ಮ್ಯಾನೇಜ್ಮೆಂಟ್ ಏನು ಮಾಡ್ಬೇಕು ಹೇಳಿ? ರೂಲ್ಸ್ ಅಂದರೆ ಎಲ್ರಿಗೂ ಒಂದೇ, ಕಷ್ಟನೋ ಸುಖನೋ ಫಾಲೋ ಮಾಡಬೇಕಾಗತ್ತೆ. ಸುಮಾ, ನೀನು ಫೇಲ್ ಆಗಿದ್ಯಾ, ಒಪ್ಕೋ, ವಾದ ಮಾಡಬೇಡ. ಇಲ್ಲ ಮ್ಯಾಮ್, ಈ ಪ್ರಾಕ್ಟಿಕಲ್ ಸುಮಾ. ಸ್ಟೂಡೆಂಟ್ ಲೈಫಲ್ಲಿ ಕಡಿಮೆ ಮಾರ್ಕ್ಸ್ ತಗೊಳ್ಳೋದು, ಫೇಲ್ ಆಗೋದು ಇದೆಲ್ಲ ಕಾಮನ್ ಅಲ್ವಾ? ನೀವು ಹೇಳೋದು ದಿಟ್ವೇನೆಯ, ಆದರೆ ನನ್ನ ಮಗಳು ಈ ಬಿಸಿದಾಗ ಫೇಲ್ ಆಗಕ್ಕಿಲ್ಲ. ನೀವು ಕೈ ಮುಗಿದು ಕೇಳ್ಕತ್ತೀನಿ, ಹೊಸಿ ನೋಡಿ ಬುದ್ಧಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಸುಮಾ, ಇದು ಆಫ್ಟರ್ ಆಲ್ ಇಂಟರ್ನಲ್. ಫೈನಲ್ ಎಕ್ಸಾಮ್ನಲ್ಲಿ ಚೆನ್ನಾಗಿ ಬರೆದು ಒಳ್ಳೆ ಮಾರ್ಕ್ಸ್ ತಗೋ. ನಾನು ಮಾಡಿದ್ದಕ್ಕೆ ಇದೇ ಪಶ್ಚಾತ್ತಾಪ ಅಲ್ವೇನ್ಲ. ಅಲ್ಲಿ ಬಿಡು, ನಮ್ಮ ಬದಲಾಗಿವ್ನಿ ಅಂದ್ರೆ ಯಾರು ನಂಬ್ತಾನೇ ಇಲ್ಲ. ಅಮ್ಮ, ನಿನ್ನ ಮನ್ಸರೇ ಬದಲಾಗಿದೆಯಾ ಅಂತ ಅಂದರೆ ಒಂದಲ್ಲ ಒಂದಿನ ಎಲ್ರಿಗೂ ಅರ್ಥ ಆಗುತ್ತೆ. ಹೋಲಿ ಬಿಡಪ್ಪ, ನೀನ್ ಅರ್ಥ ಮಾಡ್ಕೊಂಡಿದ್ಯಾ ಅಂದ್ರೆ ಅಟ್ಟೆ ಸಾಕು. ನನ್ಗೆ ಈಗ್ಲೂ ನಿನ್ನ ಹೊಸುನ ಮನೆ ಕರೆಯಕ್ಕೆ ಇಷ್ಟನೇ, ಆದ್ರೆ ಕರೆಯಕ್ಕಿಲ್ಲ. ಹಂಗೇನಾರ ನಾನ್ ಕರೆದು ಬಿಟ್ರೆ ಬಂಗಾರಮ್ಮ ಇಟ್ಟಕ್ಕೆಲ್ಲ ಕಾರಣ ನಾನೇ ಅನ್ಕೊಂಡ್ಬಿಡ್ತಾಳೆ. ಯಾವಾಗ ನಿಮ್ಮ ಮತ್ತೆ ಒಪ್ಕೊಂತಾಳೋ ಆಗ್ಲೇ ಮನೆಗ್ ಬನ್ನಿ,
ಐತೆ. ನೀನೇನು ಯೋಚನೆ ಮಾಡಬೇಡ. ನಿನ್ನ ಒಳ್ಳೆ ಗುಣ ಎಲ್ರಿಗೂ ಅರ್ಥ ಆಗುತ್ತೆ. ಆಯ್ತು ಕಣಪ್ಪ. ಸುಮ್ಮನೆ ಏನೇನು ಯೋಚನೆ ಮಾಡಿ ಕೊರಗಬೇಡ ಅಮ್ಮ. ಸರಿಯಾದ ಟೈಮಿಗೆ ಊಟ ಮಾಡು, ಆರೋಗ್ಯ ಚೆನ್ನಾಗಿ ನೋಡ್ಕೊ. ಇಲ್ಲ ಕಣಪ್ಪ, ಫೋನ್ ಮಾಡಗ್ಲೇ. ಹುಷಾರು. ಅಯ್ಯೋ ಮೂದೇವಿ, ನಿನಗೆ ಯಾವ ದೊಡ್ಡ ನನ್ನ ಮಗನ್ಲ ಲಾಯರ್ಗಿರಿ ಕೊಟ್ಟವನು? ನಿಮ್ಮ ಅಮ್ಮ ಮಾಡೋ ನಾಟಕನೇ ಕಂಡಿಡಿಯಕ್ಕಾಗಲಿಲ್ಲ ನಿನಗೆ. ಮನೆ ಬಿಟ್ಟೋಗಿ ನನ್ನನ್ನೇ ನಿನ್ ದಾರಿಗೆ ಬರೋಂಗ್ ಮಾಡ್ಕೊಂಡಿದ್ದೆ ಅಲ್ವಾ? ಇದು ನಂಜವ ಕಂಡ್ಲ ನಿಮ್ಮವ್ವ. ನೀನೇ ನನ್ನ ದಾರಿಗೆ ಬರಬೇಕು. ಬತ್ತೀಯಾ? ಬರ್ಲೇಬೇಕು. ಅತ್ತೆ, ನೀವು ಸಹನನ್ ಸಾಯಿಸ್ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಕಾಳಿಂಗ ಸರ್ಪದ ಕಾರ್ಕೋಟಕ ವಿಷ ಇದೇನಾದ್ರೂ ಒಂದು ಹನಿ ಸಹನನ್ ದೇಹದೊಳಗಡೆ ಹೋಯ್ತು ಅಂದ್ರೆ ಅಷ್ಟೇ, ಡೈರೆಕ್ಟು ಅಷ್ಟೇ. ಈಗಲೂ ಕಾಲ ಮಿಂಚಿಲ್ಲ. ಒಂದ್ಸಲಿ ಯೋಚನೆ ಮಾಡಿ, ಈ ವಿಷಯ ಏನಾದರೂ ಅಕ್ಕಪಕ್ಕದವ್ರಿಗೆ ಏನೋ ಗೊತ್ತಾಯ್ತು ಅಂತಂದ್ರೆ ದೊಡ್ಡ ಕೇಸ್ ಆಗ್ಬಿಡುತ್ತೆ. ಅಂದ್ರೆ ಈ ವಿಷಯ ನನಗೆ ಬಿಟ್ರೆ ನಿಮಗೆ ಗೊತ್ತು, ಮೊದಲನೇವ್ರಿಗೆ ಹೇಗೆ ಗೊತ್ತಾಗತ್ತೆ? ಆ ಸಹನ ಮಾತ್ರ ಬದುಕಿರಬಾರ್ದು ಅಳಿ. ಅಂದ್ರೆ ನನ್ನ ಮಗನ್ನ ನನ್ನಿಂದ ದೂರ ಮಾಡಕ್ ಬಂದವಳು ಈ ಪ್ರಪಂಚದಿಂದ ದೂರ ಆಗಬೇಕು ಅಷ್ಟೇ. ಆದರೂ ನಮ್ಗೆ ಯಾಕೋ ತುಂಬ ಭಯ ಆಗ್ತಿದೆ ಅತ್ತೆ. ಈ ವಿಷಯ ಏನಾದರೂ ಅವಳು ಈ ಮನೇಲಿ ಕುಡಿದು ಸತ್ತು ಈ ವಿಷಯ ಪೊಲೀಸವ್ರಿಗೆ ಗೊತ್ತಾಗಿ ಕೇಸ್ ಗೀಸ್ ಆಗೋಯ್ತು ಅಂತಂದರೆ ಅಕ್ಕಪಕ್ಕದ ಮನೆ TV ಚಾನಲಲ್ಲೆಲ್ಲ ನಮ್ಮ ಮುಖ ಝೂಮ್ ಮಾಡಿ 8 ಸಲ ತೋರಿಸ್ತಾರತ್ತೆ. ಯಾವುದಕ್ಕೂ ಇನ್ನೊಂದ್ಸಲಿ ಯೋಚನೆ ಮಾಡಿ ಅತ್ತೆ. ಅಳಿ ಅಂದ್ರೆ ನೀವೇನು ಗಾಬರಿ ಆಗಬೇಡಿ. ಈ ವಿಷಯನ ಅವಳಿಗೆ ತಿನ್ಸಿದ ತಕ್ಷಣ ಸಾಮಾನು ತಗೊಂಡ್ ಬಾ ಅಂತನೋ ತರಕಾರಿ ತಗೊಂಡ್ ಬಾ ಅಂತನೋ ಅವಳನ್ನ ಮಾರ್ಕೆಟ್ಗೆ ಕಳಿಸ್ತೀನಿ. ರಸ್ತೆಯಲ್ಲಿ ಹೋಗೋವಾಗ ಬಿದ್ದು ಸಾಯ್ತಾಳೆ. ಪೊಲೀಸವ್ರು ಬಂದು ಕೇಳಿದ್ರೆ ರಸ್ತೆನಲ್ಲಿ ಏನಾಯ್ತೋ ಏನೋ ನಮಗ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಮುಗೀತು. ಯಾರಿಗೂ ನಮ್ಮ ಮೇಲೆ ಅನುಮಾನ ಬರಲ್ಲ, ನೀವು ಯೋಚನೆ ಮಾಡಬೇಡಿ. ಪಕ್ಕ ಬರಲ್ಲ ಅಂತೀರಾ? ಹಾಗೆಲ್ಲ ಏನಾಗಲ್ಲ ಅಳಿ ಅಂದ್ರೆ. ಒಟ್ನಲ್ಲಿ ನನ್ನ ಮಗನ ಬೆನ್ನಿಗೆ ಅಂಟಿರೋ ಈ ದರಿದ್ರನ ತೊಲಗಿಸಿದ್ರೆ ಆಗ್ಲೇ ಸಮಾಧಾನ ಆಗೋದು. ಈಗಿಂದೀಗಲೇ ನಾನು ಚಿತ್ರಾನ್ನ ಮಾಡ್ತೀನಿ. ಆ ಚಿತ್ರಾನ್ನಕ್ಕೆ ಈ ವಿಷನ ಬೆರೆಸಿ ಅವಳಿಗೆ ತಿನ್ನಿಸ್ತೀನಿ. ಹೋಗೋದು ಹೋಗ್ತಾಳೆ, ಚಿತ್ರಾನ್ನ ಹೊಟ್ಟೆ ತುಂಬ ತಿನ್ಕೊಂಡೇ ಹೋಗ್ಲಿ. ನೋಡಮ್ಮ, ನಮ್ಮದು ರೆಪ್ಯೂಟೆಡ್ ಕಾಲೇಜ್. ನೀನು ಹೇಳೋ ರೀತಿ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಮೋರವರ್, ನಮ್ಮ ಕಾಲೇಜ್ ಲೆಕ್ಚರರ್ಸು, ಸ್ಟಾಫು ಪ್ರತಿಯೊಬ್ಬರು ಭಾಳ ಜವಾಬ್ದಾರಿಯಿಂದ ನೋಡ್ಕೋತಾ ಇದ್ದಾರೆ. ಸರ್, ನನ್ನ ತಂಗಿ ಸುಮಾ ಫೇಲ್ ಆಗಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ಬೇರೆ ಏನೋ ಹೆಚ್ಚು ಕಮ್ಮಿ ಆಗಿದೆ. ನೀನು ಎಷ್ಟು ಹೇಳಿದ್ರು ಅಷ್ಟೇ, ನನ್ನ ಉತ್ತರ ಒಂದೇ. ಆ ಪೇಪರು ಸುಮಂದನೆ. ಪೇಪರ್ ಅವ್ರದಲ್ಲ ಅಂತ ಹೇಳ್ತವ್ರು ತಾನೆ. ಪರೀಕ್ಷೆ ಅಂದ್ರೆ ಬರೀ ಪ್ರಶ್ನೆಗೆ ಉತ್ತರ ಬರೆಯೋದಲ್ಲ, ಮಾನಸಿಕವಾಗಿ ಆ ಇಸಿ ಜೊತೆ ಏಟ್ ಬೆರ್ತಿರ್ತಾರೆ ಅಂತ ತಿಳ್ಕೊಳಕ್ಕೆ. ನಮಗೆ ದಿಟ್ಟವಾದ ಉತ್ತರ ಪತ್ರಿಕೆ ಬೇಕು. ದಿಟ್ಟವಾದ ಮಾತು ಅಳಿ ಅಂದ್ರೆ ನಮ್ಮ ಸುಮಾ ಪೇಪರ್ನಾಗೆ ಯಾರೋ ಗೋಲ್ಮಾಲ್ ಮಾಡವ್ರೆ. ಸರ್, ನಮ್ಮ ಸ್ಟಾಪ್ ಮೇಲೆ ಡೌಟ್ ಪಡ್ತಿದ್ದಾರೆ. ಈ ವಿಷಯ ಹೊರಗಡೆ ಗೊತ್ತಾದ್ರೆ ನಿಮ್ಮ ಕಾಲೇಜ್ ಮರ್ಯಾದೆ ಹೋಗುತ್ತೆ. ನೋಡಮ್ಮ, ಇದೆಲ್ಲ ಇಲ್ಲಿಗೆ ಬಿಟ್ಬಿಡಿ. ನಿಲ್ಸಕ್ಕಾಗಲ್ಲ ಸರ್. ಸುಮಾ ಬರ್ದಿರೋ ಪೇಪರ್ ಸಿಗೋವರೆಗೂ ನಾವು ಈ ವಿಷಯನ ಇಲ್ಲಿಗೆ ನಿಲ್ಸಲ್ಲ. ಹಾಗಾದರೆ ನೀವು ಹೇಳೋ ಪ್ರಕಾರ ನಾನು ಏನು ಮಾಡಬೇಕು ಅಂತ? ಏನಾಯ್ತು ಸರ್ ಅವರೇ? ಯಾಕಿಷ್ಟು ಗಾಬರಿ ಆಗಿದ್ದೀರಾ? ಏನೂ ಇಲ್ಲ, ಈಟ್ ಬೇಗ ಬಂದ್ರಲ್ಲ ಅದಕ್ಕೆ. ಏನು ಮುರಳಿ, ಇವತ್ತು ಕಾಲೇಜಿಗೆ ರಜನಾ ಅಥವಾ ಹೆಂಡತಿ ನೋಡಕ್ಕೆ ಅಂತ ನೀನೇ ರಜಾ ಹಾಕ್ಬಿಟ್ಟು ಬಂದ್ಯಾ? ಅಮ್ಮ, ನಿಜವಾಗ್ಲೂ ಮಾತಾಡೋಷ್ಟು ಟೈಮ್ ಇಲ್ಲ. ಮ್ಯಾನೇಜ್ಮೆಂಟ್ ಅವರು ಒಂದಷ್ಟು ಡಾಕ್ಯುಮೆಂಟ್ಸ್ ಕೇಳಿದ್ರು. ಅದನ್ನು ಇವತ್ತು ಬೆಳಗ್ಗೆ ತೊಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೆ, ಮರ್ತೋದೆ. ಅದನ್ನೇ ತೊಗೊಂಡೋಗೋಣ ಅಂತ ಬಂದೆ. ಸಬ್ಮಿಟ್ ಮಾಡೋಕ್ಕೆ ಇವತ್ತೇ ಲಾಸ್ಟ್ ಡೇಟ್. ನಾನು ಹೋಗಿ ಡಾಕ್ಯುಮೆಂಟ್ಸ್ ತರ್ತೀನಿ.
ಅತ್ತೆ ಮಾಮದ ಸುಕುಮಾರು ವಿಸ ಹಾಕಿರೋ ವಿಷಯನ ನಾನು ನೋಡ್ಬಿಡ್ತೀನಿ. ನನ್ನ ಮಾತನ್ನ ನಂಬ್ತಾರ? ಅಳಿಯಂದ್ರೆ ಸಹನಂಗೆ ನಾನು ಮಾಡಿದ ಚಿತ್ರಾನ್ನ ಇಷ್ಟ ಆಗಲಿಲ್ಲ ಅನ್ಸುತ್ತೆ. ಇಷ್ಟ ಆಗ್ಲಿಲ್ಲ. ಯಾಕೆ? ಯಾಕಂದ್ರೆ ನೀವಿದ್ರ ಅಮ್ಮ ತುಂಬ ಲೇಟ್ ಆಗ್ತದೆ, ನಾನು ಹೊರಡ್ತೀನಿ. ಅಮ್ಮ ಚಿತ್ರಾನ್ನ ನೀನು ಮಾಡಿದ್ದ? ಹಾಂ. ಏನು ಮಾಡ್ತಿದ್ದೀರಾ ಸರ್ ಅವ್ರೆ? ಇದನ್ನ ತಿನ್ಬೇಡಿ. ಬನ್ನಿಯತ್ತೆ ಇಲ್ಲಿ. ಏನಾಯ್ತಲ್ಲಿ ಅಂದರೆ ಯಾಕಿಷ್ಟು ಗಾಬರಿ ಆಗಿದ್ದೀರಾ? ನಿಮ್ಮ ಸೊಸೆ ಎಷ್ಟು ಬ್ರಿಲಿಯಂಟು ಅಂತ ಗೊತ್ತಾ? ಹೋಗಿ ಹೋಗಿ ನೀವು ಅವಳನ್ನ ಹಳ್ಳಿ ಗುಗ್ಗು ಅಂತ ಕರಿತಿದ್ರಿ. ಅಳಿ ಅಂದ್ರೆ 1 ನಿಮಿಷ, ನನಗೆ ಅವಳ ಯೋಗ್ಯತೆ ಏನು ಅಂತ ಚೆನ್ನಾಗಿ ಗೊತ್ತು. ಅದು ಸರಿ, ಇದ್ದಕ್ಕಿದ್ದಂಗೆ ಅವಳು ಬ್ರಿಲಿಯಂಟು ಅಂತ ನಿಮ್ಗೆ ಯಾಕೆ ಅನ್ಸಿದ್ದು? ಇಲ್ಲಿ ನೋಡಿ ನಿಮ್ಮ ಸೊಸೆ ಮಾಡಿರೋ ಗನಂದಾರಿ ಕೆಲಸನ. ನೀವು ಸಹನ ಸಾಯಿಸ್ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಕಾಡಿಂಗ ಸರ್ಪದ ಕಾರ್ಕೋಟಕ ವಿಷ ತರಿಸಿದ್ದೀನಿ. ಇದು ಏನಾದರೂ ಸಹನ ದೇಹದೊಳಗೆ ಒಂದು ಹನಿ ಬಿದ್ರು ಅಷ್ಟೇ ಡೈರೆಕ್ಟು. ಏನು ಹೇಳಿ ಅಂದ್ರೆ ಇದು ನಾವಿಬ್ರು ಮಾತಾಡೋದನ್ನ ರೆಕಾರ್ಡ್ ಮಾಡಿಬಿಟ್ಟಿದ್ದಾಳಲ್ಲ. ನೋಡಿದ್ರ ನಿಮ್ಮ ಸೊಸೆನ? ಅಂದ್ರೆ ಅವಳಿ ವಿಡಿಯೋನ ಮುರಳಿಗೆ ತೋರಿಸ್ಬೇಕು ಅಂತಿದ್ದಾಳ. ಅವಳು ಸದ್ಯಕ್ಕೆ ಮುರುಳಿಗೆ ತೋರ್ಸೋಕೆ ಚಾನ್ಸ್ ಇಲ್ಲ. ಮುರುಳಿಗೆ ಸರಿಯಾದ ಸಮಯ ನೋಡಿ ತೋರ್ಸೋಣ ಅಂತ ಕಾಯ್ತಾ ಇದ್ದಾಳೆ. ಹಂಗಂತೀರ? ಹಾಗಾದ್ರೆ ಮೊದಲ ವಿಡಿಯೋ ಡಿಲೀಟ್ ಆಗಬೇಕು. ಈ ವಿಡಿಯೋ ಯಾರ ಕೈಗೂ ಸಿಗಬಾರ್ದೋಳಿ ಅಂದರೆ ಅಷ್ಟೇ. ಇಲ್ಲ ಅಂದರೆ ಅಯ್ಯೋ, ನೀವು ಯಾಕೆ ಇಷ್ಟು ಗಾಬರಿ ಆಗ್ತಿದ್ದೀರಾ? ಈ ವಿಡಿಯೋನ ನಾನು ಇವಾಗಲೇ ಡಿಲೀಟ್ ಮಾಡ್ತೀನಿ. ಹಾಂ, ಮಾಡಿ ಮಾಡಿ. ಹಾಂ ಇರಿ, ರೀಸೈಕಲ್ ಬಿನ್ನಲ್ಲೂ ಡಿಲೀಟ್ ಮಾಡ್ಬಿಡ್ತೀನಿ. ಹಾಂ ಹಾಂ ಹಾಂ, ಡಿಲೀಟ್ ಆಯಿತು. ಎಲ್ಲ ಡಿಲೀಟ್ ಆಗಿದೆ ಅಲ್ವಾ? ಒಂದು ಕೆಲಸ ಮಾಡಿ, ಈಗಲೇ ಈ ಫೋನ್ನ ತೊಗೊಂಡು ಹೋಗಿ ಅದು ಹೇಗಿತ್ತೋ ಎಲ್ಲಿತ್ತೋ ಹಾಗೆ ಇಟ್ಬಿಡಿ. ಅವಳಿಗೆ ಅನುಮಾನ ಬರಬಾರ್ದು. ಕರೆಕ್ಟ್. ಈಗಲೇ ಆ ಕೆಲಸ ಮಾಡ್ತೀನಿ. ಮಿಸ್ಸೋ ಅಪ್ಪ ಹೆಂಗ ಸಾಕು ಕೊಡೆ. ನಂದು ಆಯ್ತು ಕಲ್ಲ. ಮತ್ತೆ ಹಿಂಗೆ ನೋಡ್ತಿದ್ದಪ್ಪಯ್ಯ, ನಂಗೆ ದೃಷ್ಟಿ ಆಯ್ತದೆ. ನಿನಗಲ್ಲ, ಇಡೀ ಮನೆಗೆ ದೃಷ್ಟಿ ಆಗೈತೆ. ಅದಕ್ಕೆ ಏನು ಮಾಡೋಕೊಂಡ್ರು ಉಲ್ಟಾ ಹೊಡಿತೈತೆ. ಹೋಗ್ಲಿ ಬಿಡಪ್ಪಯ್ಯ, ಏನು ಮಾಡೋಕ್ಕಾಯ್ತದೆ. ಮಿಸ್ಸೋ ನೀವು ಪೀಲಿಂಗ್ ಮಾಡ್ಕೊಂಡಿದ್ದೀರಾ? ಮಿಸ್ಸೋ ಅವಮ್ಮ ಅಲ್ಲಿಗೆ ಬಂದರೆ ನೀವು ತಾನೇ ಏನು ಮಾಡೋಕ್ಕಾಯ್ತದೆ. ಹೋಗ್ಲಿ ಬಿಡಿ ಮಿಸ್ಸೋ. ತಂಗಿವ ಸಣ್ಣಗೊಳ್ತಾನೆ. ನೆಕ್ಸ್ಟ್ ವೀಕ್ ಸ್ಕ್ಯಾನಿಂಗ್ ಕರ್ಕೊಂಡು ಹೋಗ್ಬೇಕು. ಅವಸರ ಪಟ್ಬಿಟ್ವೇನೋ ಅಂತ ಅನಿಸ್ತೈತೆ. ಯಾಕೋ ಪದೇ ಪದೇ ನಂಜಮ್ಮ ಎದುರಾಗಿದ್ದು ಒಳ್ಳೆ ಸಗುನ ಅಂತ ಅನಿಸ್ತಿಲ್ಲ. ಅಪ್ಪಯ್ಯ ಅವಮ್ಮ ಏನು ಕರಿಬೇಕೆ? ಸಗ್ನ ಸರಿಗಿಲ್ಲ ನನಗೆ.
ಅವಂಗೂ ಅರ್ಥ ಆಯ್ತದೆ ಮಿಸ್ಡೇನು ತಪ್ಪಿಲ್ಲ ಅಂತ. ಯಾಕೋ ಸಹನ ಭಾಳ ಗೆಪ್ತಿಗೆ ಬರ್ತಾವಳಲ್ಲ, ಹೋಗೊಂದು ರೌಂಡ್ ನೋಡ್ಕೊಂಬಂದ್ಬಿಡ್ಲ? ಬೇಡ, ಮೇಷ್ಟ್ರು ಅವ್ರ ಅಮ್ಮ ಬೇಜಾರು ಮಾಡ್ಕೊಂಡ್ರೆ, ನಾನೇನಾರ ಸಹನನ್ನು ನೋಡೋಕೆ ಹೋಗಿದ್ದು ನೇಂಗೆ ಗೊತ್ತಾದರೆ ದೊಡ್ಡ ರಾಂಪಾಟನೇ ಶುರು ಮಾಡ್ಬಿಡ್ತಾಳೆ. ಇನ್ನೊಂದು ದಿನ ಹೋದ್ರೆ ಆಯ್ತು. ಛೇ, ಏನು ಮನ್ಸಿದು? ಹೋಗಿ ನೋಡ್ಕೊಂಬ ಅನಿಸ್ತಾಯ್ತು. ಸಹನ ಹೆಂಗಿದ್ರು ನನ್ನ ಮಗಳು, ಒಂದು ಕಿತ್ತ ಹೋಗಿ ನೋಡಿದ್ರೆ ಏನಂತೆ? ಅದು ಏನಾಗಲಿ, ಆಮೇಲೆ ನೋಡ್ಕೊಳಮ್ಮ. ಅತ್ತೆ, ಏನಾದರೂ ಮಾಡಿ ಅತ್ತೆ. ವಿಷ ಹಾಕಿದಾಗ ನಾವಿಬ್ರು ಜೊತೆಲಿದ್ವಿ ಅಂತ ಏನಾದರೂ ಪೊಲೀಸರಿಗೆ ಗೊತ್ತಾದರೆ ನಾನು ನೋಡದೇ ಇರೋ ದೇಶನೆಲ್ಲ ತೋರಿಸ್ಬಿಡ್ತಾರೆ. ಓ ಸುಮ್ಮನಿರಿ ಹೇಳಿ ಅಂದ್ರೆ, ಯಾರಿಗೂ ಗೊತ್ತಾಗ್ದಲೇ ಇರೋ ಥರ ಹೇಗೋ ಮ್ಯಾನೇಜ್ ಮಾಡೋಣ. ಅತ್ತೆ, ಇವಳಿಲ್ಲ ಸತ್ತೋದ್ರೆ ಏನು ಮಾಡೋದು? ಅದಕ್ಕೆ ವಿಷ ತಗೊಂಡಿದ ತಕ್ಷಣ ಇವಳನ್ನ ಹೊರಗಡೆ ಕಳ್ಸೋಣ ಅಂತ ಪ್ಲಾನ್ ಮಾಡಿದ್ದು. ಆದ್ರೆ ಇವಳು ಅಷ್ಟರಲ್ಲಿ ಮುರಳಿ ಜೊತೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ಲು. ಈಗಂತೂ ಆಚೆ ಹೋಗಕ್ಕಾಗಲ್ಲ. ಓ ಹೋಗ್ಲಿ ಬಿಡಿ, ಪರವಾಗಿಲ್ಲ. ಅವಳು ಸತ್ತ ಮೇಲೆ ಅವಳ ಶವನ ನೀವು ಆಚೆ ಸಾಗಿಸ್ತೀರಂತೆ. ನಾನಾ? ಹ್ಞೂ, ಆದ್ರೆ ಇದೆಲ್ಲ ಮುರಳಿ ಬರೋ ಮುಂಚೆನೆ ಆಗ್ಬೇಕು. ಅದೆಷ್ಟು ಹೊಟ್ಟೆ ಉರಿಸ್ದೆ ಅಲ್ವೇನೆ ನೀನು? ಈಗ ನೀನ್ ಅನ್ಭವ್ಸು. ಅತ್ತೆ, ಅಂತೂ ನಿಮ್ಮ ಕನಸು ಈಡೇರಿಸ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೀರಲ್ಲ. ಇನ್ನೇನ್ ಮಾಡೋದು ಅಳಿ ಅಂದ್ರೆ, ಮನೇಲಿರೋ ದರಿದ್ರನ ಬೆನ್ನು ಕಟ್ಕೊಂಡು ಓಡಾಡಕ್ಕಾಗತ್ತಾ? ಅದು ಡಾಕ್ಟ್ರೆ, ನೀವೇನಾಯ್ತು ಅಂತ ಹೇಳಿದ್ರಲ್ವಾ, ನಾವು ಟ್ರೀಟ್ಮೆಂಟ್ ಮಾಡೋಕ್ಕಾಗೋದು. ಮಗಳನ್ನ ನೋಡಬೇಕು ಅನಿಸ್ತು. ಮನೆಗೆ ಹೋದೆ, ನೆಲದ ಮ್ಯಾಗ ಬಿದ್ದ್ಬಿಟ್ಟಿದ್ಲು. ಬಾಯಾಗ ನೊರೆ ಬರ್ತಾ ಇತ್ತು. ಅಂದ್ರೆ ಸೂಸೈಡಿಗೆ ಟ್ರೈ ಮಾಡಿರ್ಬೇಕು. ನೋಡಿ ಸರ್, ಈ ತರ ಕೇಸ್ಗಳನ್ನ ಪೊಲೀಸ್ ಬರೋವರೆಗೂ ನಾವು ಹ್ಯಾಂಡಲ್ ಮಾಡಲ್ಲ. ಅಯ್ಯೋ, ನಿಮ್ ದಮ್ಮಯ್ಯ ಹಂಗನ್ಬೇಡಿ ಡಾಕ್ಟ್ರೆ, ನಿಮ್ ಕಾಲಿಗೆ ಬೇಕಾದ್ರೂ ಬೀಳ್ತಿ. ಎದ್ದೇಳಿ ಸರ್. ನೋಡಿ ಡಾಕ್ಟ್ರೆ, ಏನೇ ಮಾಡ್ಬೇಕಿದ್ರು ಅದನ್ನ ಆಮೇಲೆ ಮಾಡ್ಕೊಳ್ಳ. ಈಗಾಗಲೇ ತಡ ಆಗೈತೆ. ದಯವಿಟ್ಟು ನನ್ನ ಮಗಳನ್ನ ಉಳಿಸ್ಕೊಡಿ. ಹೀಗೆಲ್ಲ ಕಾಲಿಗೆ ಬೀಳ್ಬಾರ್ದು. ಎದ್ದೇಳಿ ಸರ್. ಇಲ್ಲ ಡಾಕ್ಟ್ರೆ, ಈ ತರ ಕೇಸ್ ಎಲ್ಲ ಪೊಲೀಸ್ ಬರೋವರೆಗೂ ಹ್ಯಾಂಡಲ್ ಮಾಡಕ್ಕಾಗಲ್ಲ. ನನ್ನ ಮಗಳನ್ನ ಉಳಿಸ್ಕೊಡ್ತೀನಿ ಅನ್ನೋರ್ಗು ನಾನು ನಿಮ್ ಕಾಲು ಬಿಡಕ್ಕಿಲ್ಲ. ಸರಿ, ಮೇಲೆ ಹೇಳಿ. ನೋಡಿ ಸರ್, ಈ ತರ ಕೇಸ್ ಹ್ಯಾಂಡಲ್ ಮಾಡಿದ್ರೆ ನಮಗೆ ರಿಸ್ಕ್ ಆಗತ್ತೆ. ಏನ್ ರಿಸ್ಕ್ ಆರೋ ಅದನ್ನ ನಾನ್ ಜವಾಬ್ದಾರಿ ತಗೋತೀನಿ. ಬಂಗಾರನ್ನವರು ನಮ್ ಬೀಗರು, ನೀವೇನ್ ಗಾಬರಿ ಆಗ್ಬೇಡಿ. ನನ್ನ ಮಗಳನ್ನ ಅವ್ರಿಗೆ ಕೊಟ್ಟಿರೋದು. ಏನೇ ಸಮಸ್ಯೆ ಬಂದ್ರು ನನ್ನ ಕಿರಾಣ ಒತ್ತೆ ಇಟ್ಟು ನಾನು ನೋಡ್ಕೊತೀನಿ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ದಯವಿಟ್ಟು. ಬೇಗ ಇರ್ಲಿ. ನರ್ಸ್, ಎಮರ್ಜೆನ್ಸಿ ವಾರ್ಡಿಗೆ ಶಿಫ್ಟ್ ಮಾಡಿ. ಅತ್ತೆ, ಸಹನ ಒದ್ದಾಡ್ತಿರ್ಬೇಕಾದ್ರೆ ನಾನು ಹೇಳ್ದಂಗೆ ನೀವು ಮಾಡಿದ್ದಿದ್ರೆ ಹೀಗಾಗ್ತಿರ್ಲಿಲ್ಲ. ಏನು ಕಾದಿದೆಯೋ ಅದು ಎಷ್ಟು ವರ್ಷ ಜೈಲಲ್ಲಿ ಕೊಳಿಬೇಕು ದೇವ್ರೆ. ಅವರಪ್ಪ ನಿಮ್ಗೊಂದು ಗತಿ ಕಾಣಿಸ್ತೀನಿ ಅಂದ್ರೆ ನಮ್ಗೆಲ್ಲ ಸೇರಿ ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟೋದ್ನಲ್ಲ ಅತ್ತೆ. ಅಲ್ಲ ಅತ್ತೆ, ನಿಮ್ಮ ಮಗನ ಮುಂದೆ ಕಣ್ಣೀರು ಹಾಕಿ ನಾಟಕ ಮಾಡೋ ನೀವು ಆ ಗೋಪಾಲನ್ ಮುಂದೆನೂ ತಲೆ ಓಡಿಸಿ ಕಣ್ಣೀರು ನಾಟಕ ಮಾಡಿದ್ದಿದ್ರೆ ಬಹುಶಃ ವಿಷಯ ಇಷ್ಟೊಂದು ಗಂಭೀರ ಆಗ್ತಿರ್ಲಿಲ್ಲ ಅನ್ಸುತ್ತೆ.
ಈಗಲೂ ವಿಷಯ ಏನು ಗಂಭೀರ ಆಗಿಲ್ಲ ಅಳಿ ಅಂದ್ರೆ ನಾವು ಇದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಇದ್ಬಿಟ್ರೆ ಆಯ್ತು. ಏನು ಹೇಳ್ತಿದ್ದೀರಾ ಅತ್ತೆ ನೀವು? ಅಳಿ ಅಂದ್ರೆ ಆ ಗೋಪಾಲ ಮಾಡಿರೋ ಅವಾಂತರಕ್ಕೆ ಯಾರು ಅವ್ರ ಮಾತು ನಂಬಲ್ಲ. ಅತ್ತೆ, ಇಂಥ ಸಮಯದಲ್ಲೂ ಯಾರೂ ನಂಬಲ್ಲ ಅಂತೀರಾ? ಯಾಕೆಂದ್ರೆ ನಮ್ ಸಪೋರ್ಟ್ಗೆ ರಾಜಿ ಇದ್ದಾರೆ. ಬತಾರೆ ಇಂಥ ಒಳ್ಳೆ ಸುದ್ದಿ ಹೇಳಿದ್ರೆ ಕುಸಿನ ಹೆಂಗ್ ತಡ್ಕೊಳ್ಳೋದು ಕೌಸಲ್ಯ? ಹಾಕದೆ ಕಾಳಿಂಗ ಸ್ವಲ್ಪ ದಿವಸನೇ ಹಾಕ್ಬಿಡ್ಬೇಕಾಗಿತ್ತು. ತಟ್ಟಂತ ಪ್ರಾಣ ಬಿಟ್ಬಿಟ್ಟಿರೋಳು. ಅಯ್ಯೋ ನಂದೇ ನನಗೆ ಆ ಸಹನನ್ ವಿಷಯ ನಮ್ ತಲೆ ಮೇಲೆ ಬರ್ದೇ ಇರೋ ಹಾಗೆ ಏನಾದ್ರೂ ಪ್ಲಾನ್ ಹೇಳಿ. ಮಂತ್ರಕ್ ಮಾನ್ಕಾಯಿ ಉದ್ರೋ ಮಾತಾಡ್ತಿದ್ಯಲ್ಲ ನೀನು. ಅಲ್ಲ, ಪ್ಲಾನ್ ಮಾಡಿದಾಗ ನನ್ ನೆನ್ಪಾಗ್ಲಿಲ್ಲ ನಿನ್ಗೆ, ಈಗ ಉಪಾಯ ಕೇಳೋಕೆ ಈ ರಾಜಿ ನೆನ್ಪಾದ್ಲಾ? ಅಯ್ಯೋ ರಾಜಿ, ದಯವಿಟ್ಟು ಈ ತರ ಮಾತಾಡಬೇಡಿ. ಮೊದ್ಲು ಇದಕ್ಕೇನಾದ್ರೂ ಉಪಾಯ ಹೇಳಿ, ನಮ್ದೇನಿದ್ರು ಆಮೇಲೆ ಮಾತಾಡ್ಕೊಳ್ಳೋಣ. ಆಯ್ತಾಯ್ತು, ನಿನ್ಗಲ್ದೆ ಹೋದ್ರು ಸೌತಿ ಮಗಳು ಸಾಯ್ತಾವಳಲ್ಲ ಅನ್ನೋ ಖುಷಿಗಾದ್ರೂ ಹೇಳ್ತೀನಿ. ಅದೇನು ಅಂತ ಬೇಗ ಹೇಳಿ. ಇರು, ಯೋಚನೆ ಮಾಡ್ಬಾರ್ದಾ? ಹಾ, ನಿಂತವ ಯಾರಾದ್ರೂ ಸಹನನ್ ಬಗ್ಗೆ ಕೇಳಿದ್ರೆ ಗೋಪಾಲ ಇದ್ದಕ್ಕಿದ್ದಂಗೆ ಸಹನನ್ ನೋಡಕ್ಕೆ ನಮ್ಮ ಮನೆಗ್ ಬಂದ. ಮನೆ ಒಳಿಕೂ ಬರ್ದೆ ಇಬ್ರು ಆಚೆನೆ ನಿಂತ್ಕೊಂಡು ಕುಸು ಕುಸು ಅಂತ ಮಾತಾಡ್ತಿದ್ರು. ಏನು ಅಂತ ಕೇಳೋಣ ಅಂತ ಹೋದ್ರೆ ಸಹನ ಕೆಳಗ್ ಬಿದ್ದು ಬಾಯನಾಗೆ ನೊರೆ ಕಾರ್ತಿದ್ಲು. ಅಯ್ಯೋ, ಅದು ನೋಡಿ ನನ್ ಗುಂಗೆನೆ ನಿಂತೋಯ್ತು. ಏನಾಯ್ತಯ್ಯ ನನ್ ಸೊಸೆಗೆ ಅಂತ ಕೇಳಿದ್ರೆ ನನ್ನನ್ನೇ ದಬಾಯಿಸಿ ಉಂಟದ ಅಂತ ಹೇಳ್ಬಿಡು. ಆಹಾ, ಎಂತ ಒಳ್ಳೆ ಪ್ಲಾನ್ ಹೇಳಿದ್ರಿ ರಾಜಿ. ರಾಜಿ, ತುಂಬಾ ಥ್ಯಾಂಕ್ಸ್. ಅಯ್ಯೋ, ಅದೆಲ್ಲ ಏನ್ ಬೇಕಾಗಿಲ್ಲ. ಇದ್ರಾಗೆ ನನ್ ಸ್ವಾರ್ಥನೂ ಐತೆ. ಅದು ಅಲ್ದೆ ನನ್ ಸಮಯಕ್ಕೆ ನೀನ್ ಬೇಕಾಯ್ತ್ಯಾ? ಆಯ್ತಾಯ್ತು, ಆದ್ರೆ ನೀವ್ ಹೇಳ್ದಾಗೆ ಎಲ್ಲ ಹೇಳಿದ್ರೆ ನಮ್ಮೇಲೆ ಯಾರಿಗೂ ಅನುಮಾನ ಬರಲ್ಲ ತಾನೆ? ಇಲ್ಲ ಕೌಸಲ್ಯ, ನೀನೇನು ಎದ್ರಕೊಂಬೇಡ, ನೀವು ಹೇಳ್ದಂಗ್ ಮಾಡು. ಮಾವಯ್ಯ ಫೋನ್ ಮಾಡ್ತವ್ರೆ. ಎತ್ತಶ್ರೀ, ಜೋಡ್ ಮಾವಯ್ಯ ಹೆಂಗವ್ರೆ? ಡಾಕ್ಟರ್ ಏನಂದ್ರು? ಸಾನ ಸಂದಾಕೊಳೆ ಮನೆಗೆ ಕರ್ಕೊಂಡು ಹೋಗೋದು ಅಂತ ಹೇಳೋದೆ. ಹೌದಾ? ಸರಿ ಸರಿ, ನೀವು ಅಲ್ಲೇ ಇರಿ, ನಾನು ಆಸ್ಪತ್ರೆ ತಕ್ಕೆ ಕಾರ್ ಕಳಿಸ್ತೀನಿ. ಅಯ್ಯೋ ಅಳಿಯನ್ರೆ, ಅದೆಲ್ಲ ಏನು ಬೇಡ. ನೀವು ಆಸ್ಪತ್ರೆ ಗಂಟ ಬರೋದೇನು ಬೇಡ. ಯಾಕೆ ಮಾವಯ್ಯ? ನಾನನ್ನ ಸೀದಾ ಅವ್ರ ಮನೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಪುಟ್ಟಮ್ಮಿ ಹೇಳಿದ್ಲು ನಿಮಗೂ ಅಲ್ಲಿಗೆ ಬರೋಕ್ಕೆ ಅಂತ. ಸರಿ ಸರಿ, ಬನ್ನಿ, ಮಿಕ್ಕಿದ್ದು ಅಲ್ಲೇ ಮಾತಾಡ್ಕೊಳ್ಳೋಣ. ನಡೀರಿ ಶ್ರೀ. ನಿಮ್ ಮನೆಯವ್ರನ್ನೆಲ್ಲ ಕರ್ಕೊಂಡು ನನ್ ಬಗ್ಗೆ ಚಾಡಿ ಹೇಳಕ್ ಬಂದ್ಯಾ? ನೀನೇ ನಿನ್ ಕೈಯಾರೆ ವಿಷ ಹಾಕೊಂಡು ನಿಮ್ಮ ಅಪ್ಪಯ್ಯನ್ ಕರೆಸಿ ಆಸ್ಪತ್ರೆಗೆ ಹೋಗೋ ನಾಟಕ ಮಾಡಿ ಈಗ ಅಬ್ಬಬ್ಬಬ್ಬಬ್ಬಬ್ಬ ಓದಿಲ್ಲ ಅನ್ನೋದು ಒಂದು ಬಿಟ್ರೆ ಭಯಂಕರ ಚಾಲಾಕಿ ನೀನು. ಏನ್ ಸರ್ ನೀವು? ನಿಮ್ಮ ಮಗಳು ನಾಟಕ ಮಾಡ್ತಾವ್ರೆ ಅಂದ್ರೆ ನೀವು ಕರ್ಕೊಂಡು ಆಸ್ಪತ್ರೆಗೆ ಹೋಗೋದ? ಏನೆಲ್ಲ ಸೇರ್ಕೊಂಡು ನಮ್ಮನ್ನ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಪುಟ್ಟಕ್ಕ, ನಿಮ್ ಮಗಳು ಸಾಮಾನ್ಯದವಳಲ್ಲ. ಅವಳ ಜೊತೆ ಈ ಗೋಪಾಲ್ ಅವರು ಸೇರ್ಕೊಂಡಿದ್ದಾರೆ. ಹುಷಾರು. ಏನಂದ್ರೆ? ಮಾತ್ಕು ನಾಲ್ಗೆ ಬದಲಾಯಿಸೋ ನಿಮ್ಮಂತವ್ರಿಗೆ ನಮ್ಮನೆಯವ್ರ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ಇಲ್ಲ. ಅವ ಇವರು ಮತ್ತೆ ಸುಕುಮಾರು ಇವರಿಬ್ರು ಸೇರ್ಕೊಂಡು ಊಟದಾಗ ವಿಷ ಆಗ್ತೀನಿ ಅಂತ ಹೇಳಿದ್ನ ನಾನು ಕೇಳಿಸ್ಕೊಂಡೆ. ಅದನ್ನ ಫೋನ್ನಾಗೂ ವಿಡಿಯೋ ಮಾಡ್ಕೊಂಡಿದ್ದೆ ನಾನು. ಮತ್ತೆ ಆ ವಿಡಿಯೋ ನಮಗೂ ಕಳ್ಸೋದಲ್ವಾ ಅಕ್ಕ? ಅದನ್ನೇ ಎವಿಡೆನ್ಸ್ ಆಗಿಟ್ಕೊಂಡು ಇವ್ರ ಮೇಲೆ ಕೇಸ್ ಹಾಕ್ತೀನಿ. ಆದ್ರೆ
ಆ ಫೋನಾಗ ವಿಡಿಯೋ ಇಲ್ಲ. ಎಲ್ಲಿ ಫೋನ್ ಕೊಡು. ಇದನ್ನೆಲ್ಲ ಇವರೇ ಮಾಡಿರೋದು. ಅಲ್ಲ ಪುಟ್ಟಕ್ಕ, ನೀವಾದ್ರೂ ನಿಮ್ಮ ಮಗಳಿಗೆ ಹೇಳಿ, ನಾವ್ ಯಾಕೆ ಇವಳಿಗೆ ವಿಷ ಹಾಕೋಣ? ಅಯ್ಯೋ ದೇವ್ರೆ, ಹಾಕೋದೇ ಆಗಿದ್ದೀರ ಇಷ್ಟ ದಿನ ಕಾಯ್ಬೇಕಿತ್ತ? ಹೌದು ಪುಟ್ಟಕ್ಕ, ಈ ನಡುವೆ ಸಹನವರು ತುಂಬಾ ವಿಚಿತ್ರವಾಗಿ ಆಡ್ತಿದ್ರು. ನನ್ನ ಚಿತ್ರನು ಮನೆಯಿಂದ ಓಡಿಸಿದ್ರು ಗೊತ್ತಾ? ಹೌದು, ನೀವು ಯೋನ ಹೇಳಿ, ಈ ಇಸಿದಾಗ ಯಾರಾದರೂ ಸುಳ್ಳು ಹೇಳ್ತಾರ? ತಿನ್ನೋ ಅನ್ನದಾಗ ಇಸ ಹಾಕ್ತಾವ್ರೆ ಅಂದ್ರೆ ಯಾವ ತಾಯಿ ಕಳ್ ಚುರುಕನ್ನಲ್ಲ ಹೇಳಿ. ಮನೆಗೆ ದೊಡ್ಡವರು, ಅದು ನೀವು ಹಿಂಗೆ ಮಾಡ್ಬೈದೆ. ನನ್ನ ಮಗಳನ್ನ ನಿಮ್ಮನ್ನ ನಂಬಲ್ವೇ ನಿಮ್ಮ ಮನೆ ಕಳಿಸ್ಕೊಟ್ರದ್ದು. ನೀನ್ ಯಾಕವ ಇವ್ರ ತವ ಬೇಡ್ತಿದ್ಯಾ? ನನ್ನ ಮೇಲೆ ಇಲ್ಲದ ಆರೋಪ ಹೊರಿಸಿದ್ದಾಳೆ. ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಹನವ್ರು ಯಾಕೆ ಹೀಗಾಡ್ತಿದ್ದಾರೆ? ಏನ್ ಮಾಡಿದ್ರು ತಪ್ಪು ತಿಳ್ಕೊತಿದ್ದಾರೆ, ಏನ್ ಮಾತಾಡಿದ್ರು ಅಪಾರ್ಥ ಮಾಡ್ಕೋತಿದ್ದಾರೆ. ಮುರಳಿ, ನೀನು ಮನೆಗೆ ಕರ್ಕೊಂಡ್ಬಂದಿ ಡಾಕ್ಟರ್ ಏನ್ ಹೇಳಿದ್ರಪ್ಪ? ಅವ್ರು ಏನೋ ಮುಚ್ಚಿಡ್ತಿದ್ದಾರೆ. ಫಸ್ಟ್ ಸೆಟ್ಟಿಂಗ್ ಅಲ್ವಾ, ಹೇಳೋದಿಕ್ ಕಷ್ಟ ಆಗುತ್ತೆ. ಒಂದು 2-3 ಮೀಟಿಂಗ್ ಆಗಲಿ, ಆಮೇಲೆ ಬೇಕಾದ್ರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದಾರಮ್ಮ. ಆದ್ರೆ ಸಹ ನನ್ನ ಹೊಟ್ಟೆಗೆ ಹೇಗ್ ವಿಷ ಸೇರ್ಕೋತು ಅಂತ ಗೊತ್ತಿಲ್ಲ ಕಣೋ. ಅಳಿ ಅಂದ್ರೆ ಸಾನನ ಆಸ್ಪತ್ರೆಗೆ ಸೇರಿಸಿದ್ರು. ಅವಳು ಕರ್ಕೊಂಡೀಗ ನಾವು ಮನೆಗೆ ಬಂದಿದ್ದೀವಿ. ನೀವೀಗ ಬರ್ತೀರ ತಾನೆ? ಅಳಿಯಂದ್ರೆ ನೀವು ಬಿರ್ನೆ ಬನ್ನಿ. ನಿಮ್ಮ ಅವ್ವ ಅವರು ನಮ್ಮ ಸಹನ ಮೇಲೆ ಏನೇನೋ ಆಪಾದನೆ ಹೊರಿಸ್ತಾವ್ರೆ. ಮಾವ, ಅಮ್ಮ ಏನೇನೋ ಮಾತಾಡ್ತಿಲ್ಲ. ನೀವು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಂಥದ್ದು ಏನೂ ಇಲ್ಲ. ದಯವಿಟ್ಟು ನನ್ನ ನಂಬಿ. ಹಂಗಲ್ಲ, ಇಲ್ಲಿ ನಾನು ಕಾಲೇಜಿಗೆ ಹೊರಡಬೇಕಾದ್ರೆ ಸಹನ ಅವ್ರ ಹತ್ರ ಇದೇ ವಿಷಯನೇ ಮಾತಾಡ್ಕೊಂಡು ಹೊರಟೆ. ನನ್ನನ್ನು ಹೇಗಾದರೂ ಮಾಡಿ ನಂಬಿಸ್ಲೇಬೇಕು ಅಂತ ಅವ್ರು ಹೀಗೇನಾದರೂ ಮಾಡಿದ್ದಾರೆ ಅನ್ಸುತ್ತೆ. ಆದರೂ ಈ ವಿಷಯನ ನಿಮಗೆಲ್ಲ ಹೇಳೋಷ್ಟು ದೊಡ್ಡದು ಮಾಡಬಾರ್ದಾಗಿತ್ತು ಅಂತ. ನಿಜವಾಗ್ಲೂ ಸಹನ ಅವರು ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಅವ್ರ ಆರೋಗ್ಯದ ಮೇಲೆ ತುಂಬ ಕೆಟ್ಟ ಪ್ರಭಾವ ಬೀರುತ್ತೆ. ಆದಷ್ಟು ಬೇಗ ನಾನು ಅವ್ರ ಟ್ರೀಟ್ಮೆಂಟ್ಗೆ ಅಪಾಯಿಂಟ್ಮೆಂಟ್ ತಗೋತೀನಿ. ಏನೋ ಅವಳು ಆದಷ್ಟು ಬೇಗ ಹುಷಾರಾಗಿ ನಮ್ಮ ಮೇಲೆ ಮಾಡ್ತಾ ಇರೋ ಆರೋಪ ಸುಳ್ಳಾದ್ರೆ ಸಾಕು. ಅಮ್ಮ, ಸಹನ ಅವ್ರು ಇಷ್ಟು ದಿವಸ ಮನೇಲಿ ಹೇಗೆ ನಡ್ಕೋತಿದ್ದಾರೆ ಅಂತ ನಿನಗೆ ಗೊತ್ತು. ನೀನು ಯಾಕೆ ತಲೆ ಕೆಟ್ಕೋತಿದ್ಯಮ್ಮ? ಯಾರು ಏನೇ ಅಂದರೂ ನೀನು ತಲೆಗೆ ಹಾಕೊಳ್ದೇ ಇರೋದೇ ಒಳ್ಳೇದು. ಸರಿನಪ್ಪ, ನೀನು ಆದಷ್ಟು ಬೇಗ ಮನೆಗೆ ಬಂದ್ಬಿಡು ಮುರಳಿ. ಸರಿಮಾ. ಪಾಪ ನನ್ನ ಸಹನನ್ನ ಹಿಂಗೆ ನೋಡೋಕ್ಕಾಯ್ತಿಲ್ಲ. ಮಗು ದೊಡ್ಡ ಮನ್ಸು ಮಾಡಿ ನನಗೆ ಮದುವೆ ಮಾಡಿಕೊಟ್ಟಿದ್ರೆ.
ಮಗಳನ್ನ ಕರ್ಕೊಂಡು ಹೋದ್ರೆ ನಿಮ್ಗೆ ಒಳ್ಳೇದು. ಲೈ ಸಾನನ್ ಮೇಲೆ ಆಪಾದನೆ ಹೊರಿಸ್ತ್ಯಾ? ಸಮಯ ನೋಡ್ಕೊಂಡು ಹೆಂಗ್ ಆಪಿಡ್ತೀನಿ ನೋಡ್ತಿರೋ. ಏಯ್, ಸ್ಟೆಪ್ ಮಾಡಿರೋ ನೀನೇ ತಲೆ ಎತ್ಕೊಂಡು ಮಾತಾಡ್ಬೇಕಾದ್ರೆ ಇನ್ನು ನನ್ನ ಮನೆ ಮಹಾಲಕ್ಷ್ಮಿ ಇವಳನ್ನ ತಲೆ ತಗ್ಸಿ ಕರ್ಕೊಂಡು ಹೋಯ್ತೀನ? ಮೆರವಣಿಗೆ ಮಾಡಿಕೊಂಡು ರಾಜ ಮರ್ಯಾದೆನೆಲ್ಲ ಕರ್ಕೊಂಡು ಹೋಯ್ತೀನಿ. ಹಂಗೆ ಬೀದಿನಾಗೆ ನಿನ್ನ ವಿರುದ್ಧ ಧಿಕ್ಕಾರ ಕೂಗಿಸ್ತೀನಿ. ಏನಂತೀರ ಅಳಿ ಅಂದ್ರೆ? ಅಲ್ಗೆ ಓಡಿಸೋದಯ್ಯ. ಹಾ, ನಡಿಯವ. ಏನೋ ಹಂಗ್ ನೋಡ್ತಿದ್ದೀರಾ? ನನ್ನ ಮಗಳನ್ನ ಗಂಡನ ಮನೆಯಿಂದ ನಮ್ಮ ಮನೆಗೆ ಬುಡಿಸ್ಕೊಂಡು ಕರ್ಕೊಂಡು ಹೋಯ್ತಾ ಇದ್ದೆ. ಹೆಣ್ಮಕ್ಳು ಅಂದ್ರೆ ಮನೆಗೆ ಮಹಾಲಕ್ಷ್ಮಿ ಇದ್ದಂಗೆ. ಮಗಳಿಗೆ ಮದುವೆ ಮಾಡ್ಕೊಟ್ಟ ತಕ್ಷಣ ತಂದೆ ತಾಯಿ ಜವಾಬ್ದಾರಿ ಮುಗೀತು ಅನ್ಕೋಬಿಡಿ. ಮದುವೆ ಆದ್ಮೇಲೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಗಂಡನ ಮನೇಲಿ ಮಗಳು ಸಾಂದಾಕಿರ್ತಾಳೆ ಅಂತ ಸುಮ್ಕೆ ಕೂತ್ಕೊಳ್ಳೋದು ತಪ್ಪು. ಆವಾಗ ಕಳಿಯನ ಮನೆಗೆ ಹೋಗಿ ಮಗಳು ಹೆಂಗಿದ್ದಾಳೆ ಅಂತ ನೋಡ್ಕೊಂಡ್ ಬರ್ತಾ ಇರು. ಒಂದ್ ವೇಳೆ ಮಗಳೇನಾದ್ರೂ ಸಮಸ್ಯೆ ಹೇಳಿದ್ರೆ ತಾತ್ತರ ಮಾಡಬೇಡಿ. ಅವಳು ಹೇಳೋದನ್ನ ತಾಳ್ಮೆಯಿಂದ ಕೇಳಿ ಅದಕ್ಕೊಂದು ದಾರಿ ಹುಡುಕಿ. ಏನ್ ಗೋಪಾಲಣ್ಣ, ಏನು ವಿಶೇಷವೇ? ಹತ್ತೂರಾಗೆ ಮಗಳಿಗೆ ಊರಿಗೆ ಕರ್ಕೊಂಡ್ ಬರ್ತಾ ಇದೀಯಾ? ಏ, ಮೆರವಣಿಗೆ ಅಂತ ವಿಶೇಷ. ಮಗಳು ತವಮನೆಗೆ ಗೊತ್ತಾಳಲ್ಲ, ಅದೇ ವಿಷಯ. ಅದೇ ನಾನು ಕೇಳ ಅನ್ಕಡೆ ಸಾಕನ ಏನೋ ಸುದ್ದಿನೇನವ? ಏ ಸುದ್ದಿ ಏನಿಲ್ಲ. ಒಂದ್ ಸ್ವಲ್ಪ ದಿನ ನಮ್ಮ ಮನೆಯಾಗಿರಕ್ ಬರ್ತಾವಳೆ. ಹೂನಕ ತಾನವ್ರ ಒಂದ್ ಸ್ವಲ್ಪ ದಿವ್ಸ ಮಟ್ಟಿಗೆ ತವ್ರ ಮನೆಗೆ ಇರಕ್ ಬರ್ತಾವ್ರೆ. ಅದಕ್ಕೆ ಈ ಪಾಟಿ ಸಂಭ್ರಮ ಇಲ್ಲ. ಹಂಗೆ ಹೋಗ್ಬಿಡಲ್ಲ, ಆರತಿ ಮಾಡಿ ಕರ್ಕೊಂಡು ಹೋಗಮ್ಮ. ಅದೆಲ್ಲ ಏನು ಬೇಡ, ಬರವ. ಅವ್ವ, ಅಕ್ಕ ಸಾವನೆ ಗೆದ್ದು ಬಂದಿದ್ದಾಳ. ಆರ್ತಿ ನಾವು 3 ಜನ ಚೆನ್ನಾಗೇ ಇದೀವಿ, ಮುಂದೇನು ಚೆನ್ನಾಗಿರ್ತೀವಿ. ನಿನ್ ತರ ನಮ್ಮನ್ನ ಬೇರೆ ಯಾರು ಈ ರೀತಿ ಸಾಕಕ್ ಸಾಧ್ಯನೇ ಇಲ್ಲ ಅವ್ವ. ಅಳ್ಬೇಡ. ಪುಟ್ಟಕ್ಕ, ನೀನ್ ಯೋನ ತಪ್ಪೇನ್ ಮಾಡಿಲ್ಲ. ನೀನ್ ಯಾಕೆ ಅಳ್ತಿದ್ಯಾ? ನೀನ್ ಅಕ್ಕಪಕ್ಕ ಮಾಡು. ನಿನ್ ಮಕ್ಳು ನೀನ್ ಮಾಡಿರೋ ಆಸ್ತಿ ಪುಟ್ಟಕ್ಕ. ನಿನ್ನ ಆಸ್ತಿ ನಿನ್ ಮಗ್ಲಾಗಿರ್ಬೇಕಂದ್ರೆ ಕಣ್ಣೀರ್ ಯಾಕೆ? ನಿನ್ನ ಅಳಿಯಂದ್ರಿಗೆ ದಿಟ್ಟವಾಗ್ಲೂ ಬುದ್ಧಿ ಇದ್ದು ಎಂಡ್ರನಾಕೆ ಪಿರುತಿನೂ ಇದ್ರೆ ಖಂಡಿತವಾಗ್ಲೂ ವಾಪಸ್ ಬಂದೇ ಬರ್ತಾರೆ. ಅವ್ರ ಅವ್ವನ್ ಮಾತು ಕೇಳ್ಕೊಂಡು ಅಲ್ಲೇ ಇರಾಕಿಲ್ಲ.
ನಾನು ವಾಪಸ್ ಬಂದಾಗ ನೀವು ನನ್ನ ಜೊತೆ ವಸ್ತುನ ಕಳಿಸಿರ್ಲಿಲ್ವಲ್ಲ ಅತ್ತೆ? ನಿಮ್ಮ ಕಣ್ಣಿಗೆ ನಾನು ಕೆಟ್ಟವಳು, ನಿಮ್ಮವ್ವ ಒಳ್ಳೆಯವಳು. ನೀವಿಬ್ಬರು ಒಳ್ಳೆಯವರೇ, ಅದು ನಮ್ಮ ಅಮ್ಮಂಗೆ ಅರ್ಥ ಆಗಿದೆ. ನಿಮಗೆ ಇರೋದು ಸರಿಯಾದ ತೀರ್ಮಾನ ಅಂತ ನಾನು ಈಗಲೂ ಹೇಳ್ತೀವಿ. ಗಂಡು ಮಕ್ಳಿಗೆ ತಾಯಿ ಮ್ಯಾಕೆ ಪಿರುತಿ ಇರಬೇಕು, ಸರಿನೇಯ. ಆದ್ರೆ ಅವಳು ಮಾಡ್ತಿರೋದು ಸರಿನಾ ತ್ಯಪ್ಪ ಅನ್ನೋ ಅರಿವು ಇರಬೇಕು. ಇದೇ ಮಾತನ್ನ ಕಂಟಿಗೂ ಹೇಳ್ತಿರತ್ತೆ? ನನ್ನ ವಸು ಮೊದಲನೇಕ್ಕಿಂತ ಬೊಸ್ರಿ ಆದಾಗ ಮಗಿನ ತೆಗ್ಸೋ ಮಾತಾಡ್ದವ್ರು ಯಾರು? ಮಗಿನ ತೆಗೆಸ್ಬಿಡಕ್ಕೆ ಹೇಳಿ. ನಮ್ಮ ಯಜಮಾನ್ರು 3 ವರ್ಷ ಮೇಲೆ ಕೇಳ್ದಂಗೆ ಕೂತ್ಕೊಂಡಿದ್ರಲ್ಲ, ಅದಕ್ಕೆ ಕಾರಣ ಯಾರು? ಹುಡು ಬಂಗಾರ, ಹಳೆದೆಲ್ಲ ಯಾಕೆ ಮಾತಾಡಿಯ? ಅರ್ಥ ಆಯ್ತಾ ಬಾಬಾ? ಹಿಂದೆ ನಿಮ್ಮ ಅವತ್ತೆಪ್ಪಾಗಿ ನಡ್ಕೊಂಡಿರೋದಕ್ಕೆ ಅವತ್ತು ಸವಾಸ ಬೇಡ ಅಂತಾರೆ. ಹಾಗಾದ್ರೆ ನಿಮ್ಮಿಬ್ಬರ ಪ್ರಕಾರ ಜನ ಬದಲಾಗೋದೇ ಇಲ್ವಾ? ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಅವಕಾಶ ಕೊಡ್ಲೇಬಾರ್ದಾ? ಕಟ್ಟಿ, ನೀನು ಸ್ನೇಹ ಕೊರಳಿಗೆ ಬಲವಂತ ತಾಳಿ ಕಟ್ಟಿದಾಗ ಸ್ನೇಹ ನಿನ್ನನ್ನು ಯಾಕೆ ಕ್ಷಮಿಸೋದಿಲ್ಲ ಹೇಳು? ನೀನು ಬದಲಾಗಿದೆಯಾ ನಂಬಿಕೆ ಮೇಲೆ ತಾನೇ? ಅಣ್ಣಯ್ಯ, ಓಹೋ, ನಿಮ್ ವಿಷಯ ಮಾತಾಡಿದ ತಕ್ಷಣ ನನ್ನನ್ನೇ ತಡೆಯಕ್ಕೆ ಬರ್ತೀರಲ್ಲ? ಬಾಬಾ, ಯಾಕೆ ಹಿಂಗೆ ಜಗಳಿಗೆ ಬಿದ್ದು ಮಾತಾಡ್ತಿದ್ದೀರಾ? ಚಂದ್ರು, ಹೋಲಿ ಬಿಟ್ಬಿಡಪ್ಪ. ಅಪ್ಪ, ನಾನು ಜಗಳ ಬಿದ್ದು ಮಾತಾಡ್ತಿಲ್ಲವ. ನಮ್ಮಮ್ಮ ತಪ್ಪು ಮಾಡಿದಾಗ ನಾನು ಖಂಡಿಸಿದ್ದೀನಿ, ಕೋಪ ಮಾಡ್ಕೊಂಡಿದ್ದೀನಿ. ಆದ್ರೆ ಈಗ ಅವ್ಳು ಬದಲಾಗಿದ್ದಾಳೆ ಅಂತ ಹೇಳ್ತಿದ್ರೆ ಯಾರು ನಂಬ್ತಾನೆ ಇಲ್ವಲ್ಲ? ಚಂದ್ರು, ಈಗ ಸುಮ್ಕೆ ಆ ಮಾತೆಲ್ಲ ಯಾಕಪ್ಪ? ಈಗಾಗಲೇ ನಾವೆಲ್ಲ ಸಹನ ವಿಷಯದ ತಾನೇ ನೊಂದ್ಕೊಂಡಿದ್ದೀವಿ. ಅಟ್ಲೀಸ್ಟ್ ನಮ್ಮಮ್ಮ ವಸ್ತುನ ಸೊಸೆ ಅಂತ ಒಪ್ಕೊಂಡಿದ್ದಾಳೆ. ಅಷ್ಟೇ ಸ್ನೇಹನ ಸೊಸೆ ಅಂತ ಒಪ್ಕೊಂಡಿದ್ದಾರ? ಇದರಲ್ಲೇ ಡಿಸೈಡ್ ಮಾಡಿ ಯಾರು ಹೇಗೆ ಅಂತ. ಅಮ್ಮರೇ, ನೀವು ತಪ್ಪು ತಿಳ್ಕೊಳಕ್ ಹೋಗಬೇಡಿ. ಪುಟ್ಟಕ್ಕ, ನಾನು ಈ ಮನೆ ಹೊಸ್ಲು ತೊಳಿಯೋದು ನಿನ್ನ ಮಕ್ಕನ್ ಮಾಡ್ಕೊಂಡು ಮಾತ್ರ. ಬ್ಯಾರೆ ಯಾರ ಮಾತು ನನ್ನ ಮನ್ಸಿಗೆ ತಾಕಕ್ಕಿಲ್ಲ. ಸನಾ, ನೀನು ನಿನ್ನ ಗಂಡನ ಮನೆ ಬಿಟ್ಬಿಟ್ಟು ಅವ್ವನ ಮನೆಗೆ ಬಂದಿರೋದ್ರಲ್ಲಿ ಅವಮಾನ ಏನೂ ಇಲ್ಲ ಕಣವ. ಗಂಡನ ಮನೆ ಗುಡಿ ಹಂಗೆ, ಗಂಡನೇ ಶ್ರೀರಾಮಚಂದ್ರನಂಗೆ ಅಂತ ಇನ್ನವರೆಲ್ಲ ಹೇಳ್ತಿದ್ರು. ಅದೆಲ್ಲವೂ ದಿಟ್ಟನೆಯ. ಆದರೆ ಎಲ್ಲಿವರೆಗೂ ಗಂಡ ಶ್ರೀರಾಮಚಂದ್ರ ಆಗಿರ್ತಾನೋ ಅಲ್ಲಿ ಗಂಟ ಮಾತ್ರ. ಗಂಡ ಶ್ರೀರಾಮಚಂದ್ರ ಆಗಿರ್ದೆ ರಾವಣ ಆಗಿ ನಮ್ ವಿರುದ್ಧ ನಿಂತವನೆ ಅಂತ ಗೊತ್ತಾದ್ಮ್ಯಾಕು ಅಲ್ಲೇ ಉಳ್ಕೊಂಡ್ರೆ ಅದು ಹೆಣ್ಕುಲಕ್ಕೆ ಮಾಡೋ ಅವಮಾನ ಕಣವ. ಮಾಡು, ನಿಂಗದ್ಯೋನೇ ಸಾಯಬೇಕು ಅಂದ್ರೂ ನನ್ನ ಕೇಳು. ನೀವಿಬ್ರು ಕೈ ಮಿಲಾಯಿಸಿ ನಗ್ನಗ್ತಾ ಮುಂಚಿನ ತರ ಒಂದಾಗ್ಬಿಟ್ಟು ಕೊಡು ಚಂದ್ರ. ಕೊಡುಕಂಟೆ ಕೊಡಪ್ಪ. ನೋಡಿ, ನನಗೆ ಯಾರನ್ನೂ ಹರ್ಟ್ ಮಾಡೋ ಇಂಟೆನ್ಷನ್ ಇಲ್ಲ. ಗೊತ್ತೈತೆ, ನಮ್ಮಮ್ಮ ಬದಲಾಗಿದ್ದಾಳೆ. ಸುಮ್ಮನೆ ಅವಳ ಮೇಲೆ ಅನುಮಾನ ಪಡೋದು ನನಗೆ ಇಷ್ಟ ಆಗಲ್ಲ. ಅವಳಿಗೊಂದು ಅವಕಾಶ ಕೊಡಿ. ಆಮೇಲೆ
ನೀವೇನು ಹೇಳ್ತಿರೋ ಕೇಳ್ತೀನಿ. ಮರಿ ಮುದ್ದಾಗೈತೆ ಅಂತ ನರಿನಾರು ಮನೆಗೆ ಸಾಕಾಕಿಲ್ಲ ಮಾವಯ್ಯ, ಇದ್ಯಾಕೋ ಸರಿ ಹೋಗಕ್ಕಿಲ್ಲ. ನನ್ನ ಮಾತು ಕೇಳಪ್ಪ. ಅದೇನೋ ಹೇಳ್ತಾರ, ಏರಿಗೆ ಹೇಳಿದ್ರೆ ಕೋಣ ನೀರಿಗೆ ಹೇಳಿತು. ಇವರಿಬ್ಬರನ್ನ ಒಂದು ಮಾಡೋಕ್ಕೆ ನನ್ನ ಕೈನಲ್ಲಿ ಆಗಕ್ಕಿಲ್ಲ. ಒಂದು ಆಗ್ಬಿಟ್ಟಿದ್ರೆ ಸಣ್ಣಕ್ಕೆ ಸಾನ ಮನೆನಾಗಿಲ್ಲ, ಹೋಯ್ತಾರೋ. ಅತ್ತೆ, ನಾನು ಬರೋದಕ್ಕೂ ವೇಟ್ ಮಾಡಿದೆ. ಸಾನ ಅವ್ರನ್ನ ಯಾಕತ್ತೆ ಮನೆಯಿಂದ ಕರ್ಕೊಂಬಂದ್ರಿ? ಯೋನ್ ನೀವು ಹೇಳ್ತಾ ಇರೋದು ನಿಮ್ಮ ಮನೆ ಒಳಗಡೆ ಸಹನ ಯೋಟನ್ ಕಷ್ಟಪಡ್ತಾ ಇದ್ಲು. ಅದು ನೋಡ್ಕೊಂಡು ನಾವು ಹೆಂಗಿರಕ್ಕಾಯ್ತದೆ? ಅದೇ ನಿಮಗೆ ಗೊತ್ತಿಲ್ಲ, ಸಾನ ಅವ್ರು ಏನೇನೋ ತಲೆಯಲ್ಲಿ ತುಂಬಿಕೊಂಡು ಈ ಥರ ಮಾಡ್ತಿದ್ದಾರೆ ಅಷ್ಟೇ. ಅಂದರೆ ಏನು? ಸಹನ ಸುಳ್ಳು ಹೇಳ್ತಿದ್ದಾಳೆ ಅಂತ ನಿನ್ನ ಮಾತಿನ ಅರ್ಥ? ಚಂದ್ರು, ಸಹನ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ನಾ ಹೇಳ್ತಿಲ್ಲ. ನಾ ಹೇಳ್ತಿರೋದು ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ನಿಮ್ಮ ಅವ್ವ ಮಾಡಿದ್ ಸರಿ, ಸಹನ ಇಲ್ಲಿ ಬಂದಿದ್ದು ತಪ್ಪು ಅಂತನಾ? ಅತ್ತೆ, ಸಹನ ಅವ್ರಿಗೆ ನಮ್ಮ ಅಮ್ಮನ ಮೇಲೆ ಅದೇನು ಕೋಪನೋ ನನಗಂತೂ ಗೊತ್ತಿಲ್ಲ. ಇಲ್ದಿರೋದನ್ನೆಲ್ಲ ಹೇಳಿ ಸಮಸ್ಯೆ ಕ್ರಿಯೇಟ್ ಮಾಡ್ತಿದ್ದಾರೆ. ಅವ್ರಿಗೆ ಡಾಕ್ಟರ್ ಹೆಲ್ಪ್ ಬೇಕಿದೆ ಅತ್ತೆ. ಏಯ್, ಇನ್ನೊಂದ್ಸಲ ಹಿಂಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಕ್ಕಿಲ್ಲ ನೋಡು. ಬಂದ್ಬಿಟ್ಟ ನನ್ನ ಮಗಳ ಮೇಲೆ ಏನು ಹೇಳಕ್ಕೆ. ಅಯ್ಯಯ್ಯ ನಡಿ. ಮುಟ್ಬೇಡಿ ನೀವನ್ನ, ಕೈ ತೆಗೆದು ಮಾತಾಡಿ. ನಾನು ಇಷ್ಟು ತಾಳ್ಮೆಯಿಂದ ನಿಮ್ಮ ಹತ್ರ ಮಾತಾಡ್ತಿರೋದೇ ದೊಡ್ಡ ವಿಷಯ. ಬೇಡಿ, ನೀವು ನನ್ನ ತಾಯಿ ಮೇಲೆ ಕೈ ಮಾಡಿದ್ದೀರಾ. ನನಗೆ ನಿಮ್ಮ ಮೇಲೆ ತುಂಬಾನೇ ಗೌರವ ಇತ್ತು. ಯಾವ ಕಡೆ ನ್ಯಾಯ ಇದೆ ಅಂತ ಗೊತ್ತಿಲ್ಲದೆ ಈ ತರ ಬಿಹೇವ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪಾವ, ಸುಮ್ಮನೆ ಕೂಗಾಡ್ಬೇಡಿ. ನಮ್ಮವ್ವ ಕಾರಣ ಇಲ್ಲದೆ ಯಾರ ಮೇಲೂ ಕೈ ಮಾಡಲ್ಲ. ನಿನ್ ತಾಯಿದೆ ತಪ್ಪು. ಸುಮಾ, ನಿಂಗೆ ಈ ವಿಷಯ ಅರ್ಥ ಆಗಲ್ಲ, ಸ್ವಲ್ಪ ಸುಮ್ಮನೆ ಇರು. ಯೋನ್ ಮಾತಾಡ್ಬೇಕು ನೀವು ಅಂತಾವ? ಸಹನ ಅವ್ರೆ, ನಿಮ್ಗೆ ಸ್ವಲ್ಪ ಡಾಕ್ಟರ್. ಮುಚ್ಚಿ ಬಾಯ್ನ. ಮೊದಲು ನೀವು ಒಬ್ಬನ್ ಕರ್ಕೊಂಡೋಗಿ ಡಾಕ್ಟರ್ ಹತ್ರ. ನಿಮ್ಮ ಅವ್ವನ ಮಾತನ್ನೇ ನಂಬ್ತೀರಾ ಅಲ್ವಾ? ನನ್ನ ಮಾತನ್ನ ನೀವು ನಂಬಲ್ಲ ಅಂದ್ಮ್ಯಾಕೆ ನಾನ್ಯಾಕೆ ನಿಮ್ಮ ಅದನ್ನ ಕೇಳಬೇಕು? ಮೊದಲು ಒಳ್ಳೆ ಇಲ್ಲ. ಸಹನ ಅವ್ರೆ, ಅಲ್ಲ ಅದು ತಪ್ಪಿದೆ ಶ್ರೀ, ಕೊಡಿ. ಕ್ಷ ರ ಮಾ ಲೇ. ಶ್ರೀ, ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ನನ್ನ ಮಾತು ಕೇಳಿ ಶ್ರೀ. ನಿಜವಾಗ್ಲೂ ನಾನು ಅಣ್ಣಯ್ಯ ಮತ್ತೆ ನಂಜಮ್ಮನ ಬಗ್ಗೆ ಮಾತಾಡಿದ್ದು. ಹೋಗ್ಲಿ ಬಿಡಿ, ನೀವು ವಹಿಸ್ಕೊಂಡು ಮಾತಾಡಿಲ್ಲ ಅಲ್ವೇ, ಮತ್ತೆ ಈಗ ಮಾತು. ತಪ್ಪು ಮಾಡ್ದವ್ನು ಬದಲಾಗ್ತಾನೆ ಅನ್ನೋ ವಿಷಯ ನಂಗೆ ಈಗ ಅರ್ಥ ಆಗ್ತಿದೆ ಶ್ರೀ. ಈಗ ನೀವು ಬದಲಾಗಿಲ್ವಾ? ಹಾಗೆ ನಂಜಮ್ಮನೂ ಬದಲಾಗಿರ್ಬೋದಲ್ವಾ? ಅಂದರೆ ನೀವು ಮಾವಯ್ಯನ ಈಟೆ ಸರಿಸ ಒಪ್ಕೋತೀರಾ?
ನಾನೇನೋ ಮಾತಾಡ್ತಿದ್ರೆ ನೀವೇನೋ ಮಾತಾಡ್ತಿದ್ದೀರ ಶ್ರೀ. ನಿಮ್ಗೆ ಹೆಂಗೆ ಮಾವನ ಮ್ಯಾಕೆ ಅಭಿಪ್ರಾಯ ಬದಲಾಗಲ್ವೋ ನನಗೂ ಈ ವಿಚಾರದಾಗ ಹಂಗೆ. ನಂಜಮ್ಮನ ನನ್ನ ಬಂಗಾರಂಗೆ ಹೋಲ್ಸ್ಕೊಂಬರ್ತೀರ, ನನ್ನ ನಿಮ್ಮ ಅಣ್ಣ ಹಿಂಗೆ ಹೋಲ್ಸ್ಕೊಂಬರ್ತೀರ. ನಂಗೆ ಇದನ್ನೆಲ್ಲ ಕೇಳ್ಸ್ಕೊಂಡಿರಕ್ಕೆ ಆಗಿಲ್ಲ ಅನಿಸು. ನನ್ನ ಉದ್ದೇಶ ಇಷ್ಟ, ಎಲ್ಲ ಬೇಗ ಸರಿ ಹೋಗಬೇಕು, ವಸ್ತು ಅದಕ್ಕೆ ನೆಮ್ಮದಿಯಾಗಿ ಸಂಸಾರ ನಡ್ಸ್ಕೊಂಡು ಹೋಗಬೇಕು. ಅದು ನಡ್ಸೋಕೆ ಆಗ್ತಲ್ಲ ಅಂತಲ್ವೇ ಈಟೆಲ್ಲ ಜಗಳ ಆಯ್ತಿರೋದು. ನನ್ನ ಮನಸ್ಸಲ್ಲಿರೋದು ಇಷ್ಟೇ ಶ್ರೀ, ನಾವೆಲ್ಲರೂ ನೆಮ್ಮದಿಯಾಗಿ ಆರಾಮ ಖುಷಿಯಾಗಿರ್ಬೇಕು ಅಂತ. ನಮ್ಮ ಮನೆಯಾಗ ಇರ್ಬೋದು, ಆದರೆ ನಿಮ್ಮ ಅಣ್ಣನ ಮನೆಗೆ ಈ ತೊಂದರೆ ಇಲ್ಲ. ನನ್ನ ಬಂಗಾರಂಗೆ ಒಸಿ ಕೋಪ ಅನ್ನೋದು ಬಿಟ್ರೆ ಬೇರೆ ಏನು ಸಮಸ್ಯೆ ಐತಿ ಈ ಮನೇಲಿ ಹೇಳಿ? ಈಗ ನಮ್ಮ ಮನೆಯಾಗೆ ಶಶಿಕಲಾ ಅತ್ತೆ ಅವರೇ, ರಾಧಾನೂ ಅವಳೆ, ಅವರಿಂದ ನಿಮ್ಗೇನೋ ತೊಂದರೆ ಆಗೈತಾ? ಯಾಕತ್ತೆ ಆ ಸ್ನೇಹಂಗೆ ತಾನು ಎಂತ ಮನೆಗೆ ಸೇರಿದ್ದೀನಿ ಅನ್ನೋ ಅರಿವಿಲ್ವಾ? ಅಲ್ಲ, ಕಂಟಿ ಮಾವನ್ ತಲೆಗೆ ಬೇಡದೇ ಇರೋದನ್ನೆಲ್ಲ ತುಂಬ್ತಿದ್ದಾಳೆ. ಅದು ಅಲ್ಲ, ಆ ನಂಜವನ್ ಮಗಂಗೆ ಸ್ನೇಹ ಸಪೋರ್ಟ್ ಮಾಡಿ ಮಾತಾಡ್ತಾಳೆ. ಇವಳು ಇಷ್ಟೆಲ್ಲ ಮಾಡ್ತಿರೋದು ನೋಡಿದ್ರೆ ನಂಗೆ ಯಾಕೋ ಸ್ನೇಹ ನಂಜವನ್ ಟಚ್ಚಲ್ಲಿದ್ದಾಳೆ ಅಂತ ಅನ್ನಿಸ್ತಿದೆ. ಇದ್ರಾಗೆ ಸಂಶಯ ಪಡೋ ಅಂಥದ್ದು ಯೋನಿಲ್ಲ ಕಣವ. ಅವಳು ಇನ್ನೂ ನಂಜವನ್ ಸಹವಾಸದಾಗೆ ಅವಳೆ. ಆಮ್ಯಾಗ ಫೋನ್ ಮಾಡ್ತೀನಿ. ಎಷ್ಟ್ರೆ ಈಟ್ವತ್ನಾಗೆ ನೀವು ಇಲ್ಲಿ? ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನಡ್ರಿ ಬಳಿಕೆ. ಇಲ್ಲ, ಒಂದು ಮುಖ್ಯವಾದ ವಿಷಯ ನಿಮ್ಮ ಒಬ್ಬರ ಹತ್ರನೇ ಮಾತಾಡಬೇಕಿತ್ತು. ಯಾರಿಗೆ ಏನೇ ಅನ್ಯಾಯ ಆದರೂ ಅವ್ರಿಗೆ ನ್ಯಾಯ ಸಿಗೋದು ನಿಮ್ಮಿಂದಾನೆ. ಈಗ ನಾನು ಅದೇ ನಂಬಿಕೆಯಲ್ಲಿ ನಿಮ್ಮ ಮುಂದೆ ನಿಂತಿದ್ದೀನಿ. ನನಗೆ ನೀವೇ ನ್ಯಾಯ ಕೊಡಿಸ್ಬೇಕು. ಸರಿ, ನಿಮಗೆ ದಿಟ್ಟವಾಗ್ಲೂ ಅನ್ಯಾಯ ಆಗೈತೆ ಅನ್ನೋದೇ ಆದರೆ ಯೋಚನೆ ಮಾಡ್ಬೋದು. ನಿಮ್ಮ ದೂರ ಯೋಳಿ. ನನ್ನ ಹೆಂಡತಿ ನಂಗೆ ಒಂದು ಮಾತು ಹೇಳ್ದೇನೆ ಒಂದು ಸಣ್ಣ ಮನಸ್ತಾಪನ ದೊಡ್ಡದಾಗಿ ಮಾಡಿಕೊಂಡು ಅವ್ರ ತಾಯಿ ಮನೆಗೆ ಹೊರಟೋಗಿದ್ದಾಳೆ. ನಂಗೆ ಅವ್ಳನ್ನ ಬಿಟ್ಟಿರೋಕ್ಕೆ ಶಕ್ತಿನೇ ಇಲ್ಲ. ಈಗ ನಮ್ಮಿಬ್ರನ್ನ ನೀವೇ ಒಂದು ಮಾಡಬೇಕು. ವಾ, ಊಟದಾಗೆ ಈಸ ಹಾಕಿ ಒಬ್ರು ಪ್ರಾಣ ತೆಗೆಯೋದು ಅಂದರೆ ನಿಮಗೆ ಸಣ್ಣ ವಿಚಾರನ? ಸರಿ, ಆ ಎಂಡ್ರನ್ನ ಬುಟ್ಟಿರಕ್ಕಾಗಲ್ಲ ಅಂದರೆ ಯೋನು ಅಂತ ತಿಳ್ಕೋಬಹುದಾ? ನಿಮ್ಮ ಮನೆಯಾಗೆ ಯೋನೆಲ್ಲ ನಡೆದೈತೆ ಅನ್ನೋದು ನನಗೆ ಸಂದಾಗ ಗೊತ್ತೈತೆ ಮೇಸ್ಟ್ರೆ. ನಿಮ್ಮ ಅವ್ವಂಗೆ ಹಿಂಗೆಲ್ಲ ಯಾಕೆ ಮಾಡಿದೆ ಅಂತ ವಿಚಾರಿಸ್ಕೊಳ್ಳೋ ಬದಲು ಇಲ್ಲಿ ನ್ಯಾಯ ಕೇಳೋಕ್ಕೆ ಅಂತ ಬಂದಿದ್ದೀರಾ? ಇಲ್ಲ, ನಮ್ಮಮ್ಮ ಹಾಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಬೇರೆ ಏನೋ ನಡೆದಿರಬೇಕು. ಅದೇ ನಿಮ್ಮವ್ವನ ಈಸ ಹಾಕಿರೋದು ಅಂತ ಸಾಬೀತ್ಪಡ್ಸಕ್ಕೆ ಸಾನನ ಹಿಂಗೆಲ್ಲ ಮಾಡ್ಕೊಂಡವಳೆ ಅಂತ ನೀವೇ ಹೇಳಿದ್ರಂತೆ. ಅಮ್ಮ, ನಾ ಅದೇ ಕಾರಣಕ್ಕೆ ನಿಮ್ಮ ಹತ್ರ ನ್ಯಾಯ ಕೇಳಕ್ಕೆ ಅಂತ ಬಂದಿದ್ದೀನಿ. ನೀವು ಬರೀ ಒಂದು ಕಡೆ ಏನಾಗಿದೆ ಅಂತ ಕೇಳ್ತಾ ಇದ್ದೀರಾ. ಅದೇ ಎರಡು ಕಡೆ ಏನಾಗಿದೆ ಅಂತ ಕೇಳಿ ತರ್ಕ ಮಾಡಿ ನನಗೆ ನ್ಯಾಯ ಕೊಡಿಸಿ. ಮೇಸ್ಟ್ರೆ, ಮಕ್ಕಳ ಪಾಲ್ಗೆ ತಾಯಿ ಯಾವಾಗಲೂ ದ್ಯಾವ್ರಯ್ಯ. ಆದರೆ ಬ್ಯಾರವ್ರ ಮಕ್ಳ ಪಾಲ್ಗೂ ಅವಳು ದ್ಯಾವ್ರಾಗಿರ್ತಾಳೆ ಅನ್ನೋದು ಸುಳ್ಳು. ನೀವು ನಮ್ಮ ತಾಯಿನೇ ತಪ್ಪು ಮಾಡಿದ್ದಾರೆ ಅಂತ ಹೀಗೆ ಖಡಾಖಂಡಿತವಾಗಿ ಹೇಳೋದು ಎಷ್ಟು ಸರಿ? ನೀವೇ ಹೇಳಿ. ನಮ್ಮ ತಾಯಿನೇ ತಪ್ಪು ಮಾಡಿದ್ದಾರೆ ಅಂತ ಸಾಕ್ಷಿ ಆದರೂ ಏನಿದೆ? ಹಾಗಂತ ಸಹನಾ ಅವ್ರದ್ದೇ ತಪ್ಪಿದೆ ಅಂತಲೂ ನಾನು ಹೇಳ್ತಿಲ್ಲ. ಇತ್ತೀಚೆಗೆ ಸಹನಾ ಅವ್ರಿಗೆ ನಾನು ಟೈಮ್ ಕೊಡೋಕ್ಕಾಗ್ತಿಲ್ಲ. ಅದೇ ಕಾರಣಕ್ಕೋ ಏನೋ ಅವ್ರ ಮಾತು, ನಡವಳಿಕೆ, ಯೋಚನೆ ಎಲ್ಲದೂ ಬದಲಾಗಿದೆ. ನಿಜ ಹೇಳಬೇಕು ಅಂತಂದರೆ ಅವ್ರಿಗೆ ಮಾನಸಿಕ ತಜ್ಞರ ಅವಶ್ಯಕತೆ ಇದೆ. ನನಗೆ ಸಹನವ್ರನ್ನ ಬಿಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಹತ್ರ ಯಾರೇ ಬಂದರೂ ನಿರಾಶೆಯಿಂದ ಹೋದವರೇ ಇಲ್ಲ. ಅದಕ್ಕೆ ನಾನು ನನ್ನ ಸಮಸ್ಯೆ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಮ್ಮ ಅತ್ತೆ ಮನೆಯವ್ರನ್ನ ಕರೆದು ಪಂಚಾಯಿತಿ ಮಾಡಿ ನನಗೆ ನ್ಯಾಯ ನೀವೇ ಕೊಡಿಸ್ಬೇಕು. ಸರ್, ನಾನು ನಾಳೆನೆ ಪಂಚಾಯಿತಿ ಕರಿತೀನಿ. ಯಾರೋ ಪಂಚಾಯಿತಿ ಕರೆದಿದಾರಂತ ನಾವು ಊರಿನ ಜನರ ಮುಂದೆ ಕೈ ಕಟ್ಟು ನಿಲ್ಲೋದು ಬೇಡ. ಸ್ನೇಹ, ಅವ್ವ, ನೀನೇನ್ ಹೇಳ್ತೀಯ ಅಂತ ನಂಗೆ ಗೊತ್ತು. ಈ ವಿಷಯದಲ್ಲಿ ಊರಿನ ಜನರ ಮುಂದೆ ಮರ್ಯಾದೆ ಮುಖ್ಯ, ಮಾತು ಕಟ್ಬಿದ್ದು ಪಂಚಾಯಿತಿಗೆ ಹೋಗ್ಲೇಬೇಕು ಅಂತೀಯ ಅಲ್ವಾ? ಮುರಳಿ ಬಾಬನ್ ಮನೆಯವ್ರು ಮಾಡಿರೋದು ಅಪರಾಧ. ಸಹನಾಕ ತಿನ್ನೋ ಅನ್ನಕ್ಕೆ ವಿಷ ಬೆರೆಸಿದ್ದಾರೆ. ಈಗ ಅವರೇ ಹೋಗಿ ಪಂಚಾಯಿತಿ ಕರೆದಿದ್ದಾರಾ? ಅದ್ರಲ್ಲಿ ಏನ್ ಅರ್ಥ ಇದೆ ಅವ್ವ? ನೀನ್ ಹೋಗ್ಬೇಡ.
ಅಲ್ಲಿ ಸಹನಾಕ ಇದ್ದಾಳ, ಅವಳು ಫೋನ್ ಕೊಡು. ಅವ್ವ, ಸಹನಾಕಂಗೆ ಫೋನ್ ಕೊಡು. ಏಳವಿ ಅಕ್ಕ, ನೀನ್ ಪಂಚಾಯತಿಗೆ ಹೋಗೋ ಅವಶ್ಯಕತೆ ಇಲ್ಲ. ಈಗಾಗ್ಲೇ ನೀನ್ ಅನ್ಭವಿಸಿರೋ ನೋವು ಸಾಕು. ಬಾವಂಗ್ ಏನಾದ್ರೂ ನಿನ್ ಜೊತೆ ಮಾತಾಡ್ಬೇಕು ಅಂದ್ರೆ ನೇರವಾಗಿ ನಿನ್ ಹತ್ರನೇ ಬಂದು ಮಾತಾಡ್. ನೀನ್ ಮನೇಲೇ ಇರು, ಎಲ್ಲೂ ಹೋಗ್ಬೇಡ. ಸರಿ ಸರಿ. ಥ್ಯಾಂಕ್ಸ್ ರೀ. ಇನ್ನ ಏಟೋದು ಓದ್ಕೋಬೇಕು ಬೇಸ? ಓದೋದು ಬರೆಯೋ ವಿಷಯದಲ್ಲಿ ಎಷ್ಟೊತ್ತಾಗುತ್ತೆ ಅಂತ ಹೇಳಕ್ಕಾಗಲ್ಲ ಶ್ರೀ. ಅದು ದಿಟ್ವೆ, ಆದ್ರೆ ಅಲ್ಲೆಲ್ಲ ಕಾಯ್ತಾವ್ರಲ್ವೇ? ಯಾಕೆ ಕಾಯ್ತಾ ಇದ್ದಾರೆ? ಯಾರನ್ನ ಬರಕ್ ಹೇಳಿದೀರಾ? ಓ ಇದನ್ ಮಿಸೋ, ಇವತ್ತು ಪಂಚಾಯತಿ ಇರೋದು ಗಿಫ್ಟಿಗಿಲ್ವೇ? ಗೊತ್ತು ನಿಮ್ಗೆ ಪಂಚಾಯತಿ ಇಷ್ಟ ಇಲ್ಲ ಅನ್ನೋದು ನಂಗೆ ಗೊತ್ತು. ಆದ್ರೆ ಅಲ್ಲೆಲ್ಲ ಕಾಯ್ತಾ ಇರ್ತಾರೆ, ನಾವು ಹೋಗ್ಬೇಕಲ್ವೇ? ಅಲ್ಲ, ನಾವು ಹೋಗಿದ್ರಿ ಅಂತ ತೋರ್ಸ್ಕೊಳಕಾದ್ರೂ ಹಿಂಗೋಗಿ ಹಂಗ್ ಬಂದ್ಬಿಡಮ್ಮ. ಹಾ, ಬನ್ನಿ. ಪಂಚಾಯತಿನ ಅಲ್ಲಿ ಅಕ್ಕ ಅವ್ವ ಇಬ್ರು ಬರಲ್ಲ. ಏನ್ ಶ್ರೀ ಆಡ್ಕೋತಿದ್ದೀರಾ ನನ್ನ? ಆಡ್ಕತಿಲ್ಲ ಮಿಸೋ, ಆದ್ರೆ ಅವ್ವ ಮತ್ತೆ ಸಾನವರು ಪಂಚಾಯತಿಗೆ ಬಂದೇ ಬರ್ತಾರೆ. ಅವ್ವ ಅತ್ತೆ ಮಾತಿಗೆ ಬೆಲೆ ಕೊಡ್ಬೇಕು ಅಂತ ಬರ್ಬೋದೇನೋ, ಆದ್ರೆ ಅಕ್ಕ ಖಂಡಿತ ಬರಲ್ಲ. ಬರ್ತಾರೆ ಮಿಸೋ. ಬರಲ್ಲ ಶ್ರೀ. ಬರ್ತಾರೆ ಮಿಸೋ. ಅವ್ರು ಬರೋದಿಲ್ಲ. ಬರ್ತಾರೆ. ಹೌದಾ? ಚಾಲೆಂಜಾ? ಸವಾಲೆಲ್ಲ ಬೇಡ ಮಿಸೋ. ನಿಮ್ಮ ಅಕ್ಕನುವೆ ಸ್ಟೇಟ್ ಅವನಂಗೆ ಬಂದೇ ಬರ್ತಾರೆ. ಬರ್ಲಿಲ್ಲ ಅಂತ ಬಂದ್ರೆ ಏನ್ ಕೊಡ್ತೀರಾ? ಕೊಡಕ್ಕೆ ಅವ್ರು ಬರಲ್ಲ ಅಂತ ನಂಗೆ ಗೊತ್ತು. ಸರಿ, ಹಂಗಾದ್ರೆ ನಾನು ಹೋಯ್ತೀನಿ. ಇಲ್ಲಿದ್ದು ಅವನ ಹತ್ರ ಕೆಟ್ಟ ಹೆಸರು ತಗೊಳ್ಳೋದಕ್ಕೆ ನಾನು ಹೋಯ್ತೀನಿ ಮಿಸೋ. ಏಯ್ ಸುಮ್ಮನೆ ಇರ್ರಪ್ಪ. ಪುಟ್ಟಕ್ಕನ ಮನೆ ವಿಷಯ ಪಂಚಾಯತಿವರೆಗೂ ಬಂತು ಅಂತ ನಾವು ಟೆನ್ಷನ್ ಮಾಡ್ಕೊಂಡಿದ್ರೆ ನೀವು ಒಳ್ಳೆ. ಮಾದೇಗೌಡರು ಬಂದ್ರು, ಇನ್ನೇನು ಅಮ್ಮವರು ಬಂದ್ಬಿಡ್ತಾರೆ. ನಮಸ್ಕಾರ. ಗೌಡ್ರೆ, ನಮ್ಮ ಸಾನ ಚಿಂದಂತ ಹುಡುಗಿ ಯಾರು ಸಾಪ ತಟ್ಟು ಏನೋ ಹಿಂಗಾಗೋಯ್ತಲ್ರಿ. ಒಳ್ಳೆಯವ್ರಿಗೆ ಅದ್ಯಾವ್ರು ಕಷ್ಟ ಕೊಡೋದು ಅಂತಾರಲ್ಲ, ಅದು ದಿಟ್ವನೇ ಆಗ್ಬೇಕಲ್ಲ. ಮತ್ತು ನಮಸ್ಕಾರ ಬಂಗಾರ ಮಗ. ಗೋಪಾಲ, ಸುಮ್ಕಿರಯ್ಯ. ಇಲ್ಲ ಬಾಬಾ, ಇದು ನಿಮ್ಗೆ ಸರಿ ಅನ್ಸ್ತಿದ್ಯಾ? ನೀವೇ ಅಕ್ಕನ ಬಗ್ಗೆ ಹೀಗೆ ಮಾತಾಡಿದ್ರೆ ಬಿಡು ಸುಮ.
ಅವ್ರು ಅದು ಏನೇನು ಮಾತಾಡಬೇಕೋ ಮಾತಾಡಲಿ. ನಿಮಗ್ ಮಾತಿಗೆ ಅವಕಾಶ ಸಿಕ್ಕಾಗ ನೀವು ಮಾತಾಡಿದ್ರೆ ಸಾಕು. ಇವ್ರ ಮನೆಯವರೆಲ್ಲ ಹಿಂಗೆ ಅಮ್ಮವ್ರೆ, ಅದಕ್ಕೆ ಪ್ರಸಂಗತನ. ನಾನು ಇದನ್ನ ಅವ್ರ ಮೇಲಿರೋ ಕಾಳಜಿಯಿಂದನೇ ಹೇಳ್ತಿರೋದು. ಅವ್ರಿಗೆ ಅರ್ಥ ಮಾಡಿಸಿ ಬುದ್ಧಿ ಹೇಳಿ ನೀವೇ ಕಳ್ಸ್ಕೊಡ್ಬೇಕು. ಈಗ ನನ್ನ ಆಟ ಶುರು ಮಾಡಿದ್ರೆ ಸರಿಯಾಗಿರ್ತೈತಿ. ಒಂದ್ ನಿಮಿಷ ನಾ ಮಾತಾಡಕ್ಕೆ ಅನುಮತಿ ತಗೋಬೋದಾ? ನಾವು ಬಂದಿರೋ ಪಂಚಾಯತಿ ಯಾವುದು, ನೀನ್ ಮಾತಾಡ್ತಿರೋ ವಿಚಾರ ಯಾವುದು, ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ. ಸಂಬಂಧ ಆಯ್ತೆ ಕಣ್ರಪ್ಪ. ತೀರ್ಪು ಕೊಡ್ತಿರೋದು ಬಂಗಾರಮ್ಮನವ್ರಲ್ವೇ? ಅವ್ರ ಮನೆಯಾಗೆ ಸಮಸ್ಯೆ ಇಟ್ಕೊಂಡು ಅವ್ರ ಹೆಂಗ್ ತೀರ್ಪು ಕೊಟ್ಟರು? ಹೌದು, ನನ್ಗೂ ನಂಜಮ್ಮ ಹೇಳ್ತಿರೋದು ಸರಿ ಅನ್ಸ್ತೈತೆ. ನಮ್ಮನ್ ಬರಕ್ ಹೇಳಿ ಇವಳೇ ಉಲ್ಟಾ ಹೊಡಿತಾ ಇದ್ದಾಳಲ್ಲ. ನನ್ ಮಾತನ್ ಕೇಳಿ ಎಲ್ರಿಗೂ ಕೋಪ ಬಂದಿರ್ಬೋದು, ಆದ್ರೆ ನನ್ ಜಾಗದಲ್ಲಿ ಒಂದ್ ನಿಮಿಷ ನಿಂತ್ಕೊಂಡು ಯೋಚನೆ ಮಾಡಿ. ನಿಮ್ಮನೆ ಈ ಸೀರೆಗೆ ತೀರ್ಪು ಕೊಡಕ್ಕೆ ಆಪಾದನೆ ಹೊತ್ಕೊಂಡು ಬಂಗಾರಮ್ಮ ಕುಂತೋಳೆ ಅಂತ ಇಟ್ಕೊಳ್ಳಿ. ಆಗ ನಿಮ್ಗೆಲ್ಲ ಏನ್ ಅನ್ಸೋದು? ನಾ ಹೇಳ್ತಿರೋದು ಸರಿ ಅನ್ಸಕ್ಕಿಲ್ವೇ? ಈಗ ಅದಕ್ಕೆ ಏನ್ ಮಾಡ್ಬೇಕು ಅಂತೀಯ ನಂಜಮ್ಮ? ಬಂಗಾರಮ್ಮವ್ರ ಮಗಳ ಇಸಿದ ಬಗ್ಗೆ ಯಾರಾದ್ರೂ ದೂರು ಕೊಟ್ಟು ಪಂಚಾಯತಿ ಕರೆದಿದ್ರೆ ಅದ್ರ ಬಗ್ಗೆ ಮಾತಾಡ್ಬೋದಾಗಿತ್ತು. ಈಗ ಅದು ಅವ್ರ ಮನೆ ಇಸ್ಯ, ನಮಗ್ ಮಾತಾಡೋ ಹಕ್ಕಿಲ್ಲ. ಸರಿಯಾಗಿ ಹೇಳ್ಬೇಕಲ್ಲ ಮುತ್ತು. ನಂಜವ್ವ, ದಯಮಾಡಿ ಕಣವ, ನಿನ್ ಯೋನೆಟ್ಟು ಆಮೇಲೆ ಮಾತಾಡಿವಂತೆ, ಸದ್ಯಕ್ಕೆ ಸುಮ್ಕಿದ್ ಬಿಡು. ಅಯ್ಯೋ ಪುಟಕ, ನಿಂಗೂ ಒಳ್ಳೇದಾಗ್ಲಿ ಅಂತಾನೆ ನಾನ್ ಮಾತಾಡ್ತಿರೋದು. ನೀ ಸುಮ್ಕಿರು ಸುಮ್ನೆ. ಏನಪ್ಪಾ ಅಂದೆ? ಈ ವಿಷಯದಾಗ ಯಾರು ದೂರು ಕೊಟ್ಟಿಲ್ಲ, ಪಂಚಾಯತಿ ಕರೆದಿಲ್ಲ ಅಂದ್ಯಾ? ಸರಿ, ಹಂಗಾರೆ ಈಗ್ಲೇ ಈ ಕ್ಷಣದಾಗೆ ನಾನೇ ಪಂಚಾಯತಿ ಕರಿತೀವ್ನಿ. ಏನಂತೀರಿ? ಈಗ ನನ್ ಪಿರಿಯದೆ ತಗೊಳ್ಳಿ. ನನ್ಗೆ ಮಗ ಸೊಸೆ ಇಬ್ರು ಬೇಕು. ಈಗ ನಾ ಒಂಟಿ ಆಗಿವ್ನಿ. ಮೊದ್ಲು ನನ್ ಸಮಸ್ಯೆಗೆ ತೀರ್ಪು ಕೊಟ್ಬಿಟ್ಟು ಆಮೇಲೆ ಪಂಚಾಯತಿ ಶುರು ಮಾಡ್ಕೊಳ್ಳಿ. ಊರ್ ಜನಗಳಿಗೆಲ್ಲ ಕೈ ಮುಗಿದ್ ಕೇಳ್ಕತ್ತೀನಿ. ನನ್ ಮಗ ನನ್ನಿಂದ ದೂರ ಆಗವನೆ. ನನ್ ಮಗಳ ಮದುವೆ ಮಾಡೋ ಜವಾಬ್ದಾರಿ ನನ್ ತಲೆ ಮೇಕೈತೆ. ಒಂಟಿ ಹೆಂಗ್ಸು, ವಯಸ್ಸಾದವಳು. ನಾ ಏನ್ ಮಾಡ್ನಿ? ನನಗ್ ನ್ಯಾಯ ಬೇಕು ಅಟ್ಟಯ್ಯ. ಮೊದಲು ಈಗ ಸೇರಿರೋ ಪಂಚಾಯತಿ ಮುಗಿಲಿ. ಸ್ವಲ್ಪ ಸುಮ್ಕಿರಪ್ಪ ನೀನು. ಮೊದ್ಲು ಬಂಗಾರಮ್ಮನ ಮೇಲಿರೋ ಕಳಕನ ತೊಳ್ಕೊಂಡು ಆಮೇಲೆ ಬೇಕಾದ್ರೆ ತೀರ್ಪು ಕೊಡ್ಲಿ. ಈಗ ಮೊದ್ಲು ನನ್ ಮಗನು ಸೊಸೆನು ಇಲ್ಲಿ ಕರ್ಸಿ. ಏನ್ರಪ್ಪ, ನಾ ಕೇಳ್ತಿರೋದ್ ನ್ಯಾಯ ತಾನೆ? ನಂಜಮ್ಮನ ಮಾತಲ್ಲೂ ಒಂದು ನ್ಯಾಯ ಐತೆ. ಮಗ ಸೊಸೆ ಬೇಕು ಅಂತ ಕೇಳ್ತಿದ್ದಾಳೆ. ಈ ವಿಷಯ ಇತ್ಯರ್ಥ ಆದ್ರೆ ಬಂಗಾರಮ್ಮನ ಮೇಲೂ ಫಿರ್ಯಾದಿ ಇರಕ್ಕಿಲ್ಲ. ಪುಟಕ, ಫೋನ್ ಮಾಡಿ ನನ್ ಮಗನು ಸೊಸೆ ಇಲ್ಲಿಗೆ ಬರಕ್ ಕೇಳು. ಸುಮಾ, ಎಲ್ಲ ಇವಳ ಹಾವು ಬಿಡ್ತಾವಳೆ ಅನ್ಕೊಂಡ್ರೆ ಹುಲಿನೇ ಆಕಾಡಕ್ ಬಿಡ್ತಾವಳೆ. ಬಂಗಾರಮ್ಮನ್ಗೂ ಪುಟ್ಟಕ್ಕನ್ಗೂ ಜಿದ್ದಿ ಕೊಡೋಕೆ ಇದ್ದೇ ಸರಿಯಾದ ಆಟ. ಸರಿಯಾಗಿ ಮಾಡ್ದೆ ನಂಜಮ್ಮ. ಇಲ್ಲ ಬ್ಯಾಡಿ, ನಾನ್ ಬ್ಯಾಡಿ. ನಂಜವ್ವ, ಈಗ ಯಾಕವ್ವ ಹಿಂಗ್ ಮಾತಾಡ್ತಿದೀಯ? ನಾನೇ ನನ್ನ ಮಗಳ ಇಸಕ್ಕೆ ನೊಂದ್ಕೊಂಡು ಪಂಚಾಯತಿಗೆ ಬಂದಿದ್ದೀನಿ. ನಿನ್ ಕೈ ಮುಗಿತೀನಿ ಕಣ್ತಾಯಿ, ನಮ್ದು ಮುಗಿಲಿ, ಆಮ್ಯಾಕ್ ನೀನ್ ಮಾತಾಡಿವಂತೆ. ಅರ್ಥ ಮಾಡ್ಕ್ಯಾ? ಅಯ್ಯ ಇದೇನ್ ಪುಟ್ಟಕ್ಕ ನೀನ್ ಹಿಂಗಾಡಿಯಾ?
ನೀ ಮನ್ಸ್ ಮಾಡಿದ್ರೆ 5 ನಿಮಿಷ ಹೋಗು ಸಿಂಹಾಸನ ಮೇಲೆ ಕೂತ್ಕ ತೀರ್ಸ್ಕೊಡು. ನಿನ್ ಮಾತಿನ ಮ್ಯಾಕೆ ನಮಗ್ ನಂಬಿಕೆ ಐತಿ. ನೀನು ಆ ಚಾಮುಂಡೇಶ್ವರಿ ಮಗಳಿದ್ದಂಗೆ. ನೀನ್ ನಾಲ್ಗೆ ಮ್ಯಾಕೆ ಸತ್ಯ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಇಲ್ಲ ಇಲ್ಲ ಚಪ್ಪು, ನಾನು ಆ ಜಾಗದಾಗೆ ಅಯ್ಯೋ ಆಗಕ್ಕಿಲ್ಲ. ಅಮ್ಮೋರೆ ನೀವೇನು ಹೇಳ್ತೀರಾ? ನಿಮ್ಮ ಮೇಲೆ ದೂರ ಐತೆ, ತೀರ್ಮಾನನ ಪುಟ್ಟಕ್ಕೆ ಕೊಟ್ರೆ ಸರಿ ಅಂತ ನನ್ಗನ್ನಿಸ್ತೈತೆ. ಏನ್ರಪ್ಪ ನೀವೆಲ್ಲ ಏನು ಹೇಳ್ತೀರಾ? ಈಗ ಪುಟ್ಟಕ್ಕ ಅವ್ರ ಮೇಲೂ ಅಪವಾದ ಇದೆಯಲ್ಲ, ಅವ್ರು ಹೇಗ್ ತೀರ್ಪು ಕೊಡಕ್ಕಾಗತ್ತೆ? ಅಯ್ಯ ಹೊಸ ಸುಮ್ಮನೆ ನಿಂತ್ಕೊಳವ. ನನಗೂ ಬಂಗಾರಮ್ಮ ಅವ್ರಿಗೂ ಒಪ್ಕ್ಯಾರ ಸಾಕು. ಬಂಗಾರಮ್ಮನವ್ರೆ ಈಗ ಹೇಳಿ, ನಾನೇ ಪುಟ್ಟಕ್ಕನ ಏರ್ಪಾಡು ಮಾಡ್ಕೊಂಡು ಕರ್ಕೊಂಬಂದೀವ್ನಿ ಅಂತ. ಸರಿ, ಹಂಗಿದ್ರೆ ಊರ್ನವ್ರ ಮಾತು ಕಟ್ಟು ಬಿದ್ದು ನಾನು ಇದನ್ನ ಒಪ್ಕೋತೀನಿ.